நான் உங்கள் அப்போஸ்தலன் பவுல் பெதஸ்தா பெத்தேல் சபையின் ஞாயிறு ஆராதனைக்கு உங்களை வரவேற்கிறேன். இன்றைய தேவனுடைய வார்த்தை கேளுங்கள், ஆசீர்வதிக்கப்படுங்கள். கவனமாய் வார்த்தையை கேட்க உள்ளவர்களாய் நாம் இருக்க வேண்டும். கரங்களை தட்டி ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ತನಕ ದೇವರು ನಮ್ಮನ್ನು ನಡೆಸಿ ನಮ್ಮನ್ನು ಕಾದು ಆತ ನಮ್ಮ ನಡೆಸಲಿಕ್ಕೆ ಇನ್ನೂ ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾರೆ. ಹಲ್ಲೆಲೂಯಾ. ಕಳೆದ ದಿನವೆಲ್ಲ ದೇವರು ನಮ್ಮನ್ನು ಕಣ್ಮಣಿಯಂತೆ ಕಾದು ಹೊಸ ದಿನದ ದೇವರ ನಾಮವನ್ನು ಮಹಿಮೆ ಪಡಿಸುವಂಥ ದೇವರ ಸಮ್ಮುಖ ನಾವೆಲ್ಲರೂ ಕಾಣುವಂತೆ ದೇವರು ಉನ್ನತವಾದ ಅವಕಾಶವನ್ನು ಕೊಟ್ಟಿದ್ದಾರೆ. ನಾವು ಈ ದಿನದ ಧ್ಯಾನಕ್ಕೋಸ್ಕರ ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಾಕ್ಯದಿಂದ ಕೆಲವೊಂದು ವಾಕ್ಯಗಳನ್ನು ಓದೋಣ. ಲೂಕನ ಬರೆದ ಸುವಾರ್ತೆ ಓದೋಣ. ಸ್ವಲ್ಪ ದಿವಸದ ಮೇಲೆ ಆ ಕಿರಿಮಗನು ಎಲ್ಲ ಕೂಡಿಸಿಕೊಂಡು ದೂರ ದೇಶಕ್ಕೆ ಹೊರಟು ಹೋಗಿ ಅಲ್ಲಿ ಪಠಿತನಾಗಿ ಬದುಕಿ ತನ್ನ ಆಸ್ತಿಯನ್ನು ಸೂರೆ ಮಾಡಿಬಿಟ್ಟನು. ಹೀಗೆ ಅವನು ಎಲ್ಲ ಹಾಳು ಮಾಡಿಕೊಂಡ ಮೇಲೆ ಆ ದೇಶದಲ್ಲೆಲ್ಲ ಘೋರವಾದ ಬರ ಬಂದು ಏನು ಗತಿಯಿಲ್ಲದವನಾದನು. ಆಗ ಅವನು ಹೋಗಿ ಆ ದೇಶದ ನಿವಾಸಿಗಳೊಳಗೆ ಒಬ್ಬನಲ್ಲಿ ಸೇರಿಕೊಂಡನು. ಆ ಮನುಷ್ಯನು ಹಂದಿಗಳನ್ನು ಮೇಯಿಸುವುದಕ್ಕೆ ಅವನನ್ನು ತನ್ನ ಹೊಲಗಳಿಗೆ ಕಳುಹಿಸಿದನು. ಹೀಗಿರಲಾಗಿ ಅವನು ಹಂದಿ ತಿನ್ನುತ್ತಿದ್ದ ಕಾಯಿಗಳನ್ನಾದರೂ ತಿಂದು ಹಸುವನ್ನು ತೀರಿಸಿಕೊಳ್ಳಬೇಕೆಂದು ಆಸೆ ಪಟ್ಟನು. ಆದರೂ ಯಾರೂ ಅವನಿಗೆ ಕೊಡಲಿಲ್ಲ. ಆಗ ಅವನಿಗೆ ಬುದ್ಧಿ ಬಂದು ಅವನು ತನ್ನ ತಂದೆಯ ಬಳಿಯಲ್ಲಿ ಎಷ್ಟೋ ಮಂದಿ ಕೂಲಿ ಆಳುಗಳಿಗೆ ಬೇಕಾದಷ್ಟು ಆಹಾರವದೆ, ನಾನಾದರೂ ಇಲ್ಲಿ ಹಸಿವಿನಿಂದ ಸಾಯುತ್ತೇನೆ. ನಾನು ಎದ್ದು ನನ್ನ ತಂದೆಯ ಬಳಿಗೆ ಹೋಗಿ ಅವನಿಗೆ, ಅಪ್ಪ, ಪರಲೋಕಕ್ಕೆ ವಿರೋಧವಾಗಿಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆ. ಇನ್ನು ನಾನು ನಿನ್ನ ಮಗನೆನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ನನ್ನನ್ನು ನಿನ್ನ ಕೂಲಿ ಆಳುಗಳಲ್ಲಿ ಒಬ್ಬನಂತೆ ಮಾಡು ಎಂದು ಹೇಳುವೆನು ಅಂದುಕೊಂಡು ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಂಥ ಈ ವೇದ ಭಾಗವು ನಮ್ಮೆಲ್ಲರಿಗೂ ತಿಳಿದಂಥ ಒಳ್ಳೆಯ ಭಾಗವಾಗಿದೆ. ನಾವೆಲ್ಲರೂ ಕೇಳಿ ಅದರ ಬಗ್ಗೆ ತುಂಬ ನಾವು ಕೇಳಿದ್ದೇವೆ. ದೇವರ ಸೇವಕರು ಅದರ ಮೇಲೆ ನಮಗೆ ದೇವ ವಾಕ್ಯವನ್ನು ಕೊಟ್ಟಿರ್ತಾರೆ. ಇನ್ನೂ ಚಿಕ್ಕ ಮಕ್ಕಳಿಗೆ ನಾನು ಚೆನ್ನಾಗಿ ಕಥೆನ ಹೇಳಿ ವಾಕ್ಯಗಳನ್ನು ನಾವು ಅನೇಕ ಸಮಯ ಓದಿವರಾಗಿದ್ದೇವೆ. ಇಲ್ಲಿ ಯೇಸು ಕ್ರಿಸ್ತನು ಕೆಲವೊಂದು ಕಾರ್ಯಗಳನ್ನು ಹೇಳುತ್ತಿರಬೇಕಾದ್ರೆ ಅವರು ಅವರ ಒಂದು ದೇವರ ಕಡೆಗೆ ತಿರುಗಿಕೊಳ್ಳುವ ಒಂದು ಮನುಷ್ಯನ ಬಗ್ಗೆ, ಅವನ ನಿಮಿತ್ತವಾಗಿ ಕೊಂಡಾಡಲ್ಪಡುವಂಥ ಒಂದು ಸಂತೋಷದ ವಿಷಯದ ಬಗ್ಗೆ ದೇವರಲ್ಲಿ ಕಾರ್ಯಗಳನ್ನು ತಿಳಿಸುತ್ತಿದ್ದಾರೆ. ಈಗ ಈ ವ್ಯಕ್ತಿಗೆ 2 ಮಕ್ಕಳಿದ್ದಾರೆ. ಈ 2 ಮಕ್ಕಳಲ್ಲಿ ಚಿಕ್ಕವನು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತಂದೆಯ ಅಲ್ಲಿ ಆಸ್ತಿಯ ಭಾಗಗಳನ್ನು ಕೇಳಿ ಏನು ಮಾಡ್ತಿದ್ದಾರೆ, ಭಾಗಗಳನ್ನ ತೆಗೆದುಕೊಂಡು ಏನು ಮಾಡ್ತಾನೆ, ಇವನು ಹೋಗಿ ಇವನ ಇಷ್ಟಕ್ಕೆ ಇವನ ಪ್ರಕಾರವಾಗಿ ಜೀವಿಸುವಂತೆ ಇವನು ಹೋಗುತ್ತಿದ್ದಾನೆ. ಇಲ್ಲಿ ಯೇಸು ಕ್ರಿಸ್ತನು ಹೇಳಲಿಕ್ಕೆ ಬರುತ್ತಿರೋ ಒಂದು ಕಾರ್ಯವೇನಪ್ಪ ಅಂತ ಹೇಳಿದರೆ, ಇವಾಗ ನಮಗೆ ಚೆನ್ನಾಗಿ ತಿಳಿದುಂಟು, ಈತನೇನು ಮಾಡ್ತಿದ್ದಾನೆ, ತಂದೆಯ ಆಸ್ತಿಯ ಭಾಗದಲ್ಲಿ ಏನು ಮಾಡ್ತಾನೆ, ಕೆಲವೊಂದು ಭಾಗಗಳನ್ನ ಅವನಿಗೆ ಸೇರಬೇಕಾದ ಭಾಗವನ್ನು ಪಡೆದುಕೊಂಡು ಅವನು ತನ್ನ ತಂದೆಯನ್ನು ಬಿಟ್ಟು ತುಂಬ ದೂರವಾಗಿ ಹೋಗುತ್ತಾನೆ. ದೂರವಾಗಿ ಹೋಗಿ ಅವನಿಷ್ಟರ ಬಂದ ಹಾಗೆ ಅವನೇನು ಮಾಡ್ತಾನೆ, ಜೀವಿಸುತ್ತಾನೆ. ಈಗ ಆ ತಂದೆ ಒಂದು ಕ್ಯಾರೆಕ್ಟರ್ ಹೇಗಿದ್ದಪ್ಪ ಅಂತ ಹೇಳಿದರೆ, ಅಲ್ಲಿ ಬಂದು ಮಾತನಾಡಬೇಕಾದ್ರೆ ಅಲ್ಲಿ ತಂದೆ ಹೇಳಿರ್ಬೋದು, ಬೇಡ, ನೀನೇನು ಮಾಡಬೇಡ, ಹೋಗೋದು ಬೇಡ, ನಿನಗೆ ಮಾಡುವುದು ತಪ್ಪು, ನೀನಿಗೆ ಮಾಡುವ ತಪ್ಪಾಗಲಿಲ್ಲ, ನಾನು ನಿನಗೆ ಕೊಡುವುದಿಲ್ಲ, ನೀನೇನು ಮಾಡು ಇಲ್ಲಿ ಏನಂತ ಹೇಳೋ ಮಾತು ಹೇಳಿರ್ಬೋದು. ಆದರೆ ದೇವರು ಎಂಥವರಾಗಿದ್ದಾರೆ ಅಂತ ಹೇಳಿದರೆ, ಆ ದೇವರ ಒಂದು ಕ್ಯಾರೆಕ್ಟರ್ ಅದು ಹೇಗಿದೆ, ಅದು ಅವ್ರು ಎಂಥದ್ದು ತಿಳಿಸೋದಕ್ಕೋಸ್ಕರ ಈ ಸಾಮ್ಯಗಳನ್ನ ದೇವರಲ್ಲಿ ತಿಳಿಸುತ್ತಾ ಬಂದಿದ್ದಾರೆ. ಆ ಒಂದು ಮಗನು ಬಂದು ಕೇಳಬೇಕಾದ್ರೆ ತಂದೆ ಏನು ಗೊತ್ತಾ ಮಾಡಿದ್ರು, ಏನು ಕೇಳಲಿಲ್ಲ, ಏನು ಮಾತಾಡಲ್ಲ ಅನ್ಸುತ್ತೆ, ಏನು ಮಾತಾಡದೆ ಗೊತ್ತಾ ಮಾಡ್ತಾರೆ, ಸರಿ ಆಯ್ತು ನೀನೇನು ಮಾಡಿ ನಿಂದನ್ನ ನೀನು ತೆಗೆದುಕೊಂಡು ಹೋಗುವಂತ. ಯಾಕಪ್ಪ ತಂದೆ ಹಾಗೆ ಮಾಡಿದ ಅಂತ ಕೇಳಿದ್ರೆ, ಇವಾಗ ನಾನು ಬಂದು ನಾನು ಹೀಗೆ ಇರ್ತೀನಿ ಅಂತ ಹೇಳೋರ್ಗೆ ಹೋಗ್ಬಿಟ್ಟು ಏನು ಹೇಳಿದ್ರೆ ಅರ್ಥ ಆಗುತ್ತದ? ಇಲ್ಲಿ ದೇವರೇ ಬಂದು ನಿಂತು ತಿಳಿದುಕೊಂಡು ಮಾತಾಡೋರು ಏನಾಗಲ್ಲ, ಅರ್ಥ ಆಗೋದಿಲ್ಲ. ಇದನ್ನು ತಿಳಿದುಕೊಂಡಂತ ತಂದೆಯ ಒಂದು ಕ್ಯಾರೆಕ್ಟರ್ ಏನು ಮಾಡ್ತಿದೆ ಅಂತ ಹೇಳಿದ್ರೆ, ಏನು ಹೇಳಿಲ್ಲ, ಇವನ ಹತ್ರ ಏನು ಮಾತಾಡಿದ್ರು ವ್ಯರ್ಥ, ಇವನ ಹತ್ರ ನಾವೇನು ಮಾಡಬಾರ್ದು, ಮಾತಾಡೋಕೆ ಹೋಗ್ಬಾರ್ದು, ಇವನೇನು ಮಾಡೋಣ, ಇವನು ಇಷ್ಟ ಬಂದ ಹಾಗೆ ನಾವೇನು ಮಾಡೋಣ, ಬಿಡೋಣ ಅಂತ ಏನು ಮಾಡಿದ್ರು,
ಬಿಟ್ಬಿಟ್ರು. ದೇವರು ಅನೇಕ ಸಮಯದಲ್ಲಿ ನೀವು ನಾವೆಲ್ಲ ಅಂದುಕೊಳ್ಳೋ ದೇವರು ನಾವು ಏನು ಮಾಡ್ತೇವೆ, ನಾವು ಕೇಳಿದ ತಕ್ಷಣ ದೇವರು ನಮಗೆ ಒಂದು ಕಾರ್ಯ ಕೊಟ್ಟಿದ್ದಾರೆ, ಅದನ್ನು ಎಷ್ಟೋ ಹೋರಾಡ್ಕೊಂಡು ನಾವು ಪಡೆದುಕೊಂಡು ಅಂತ ಹೇಳಿದ್ರೆ ಕೆಲವೊಂದು ಸಮಯ ನಾವು ಅಂದುಕೊಳ್ಳುತ್ತೆ, ಏನು ಅಂದುಕೊಳ್ತೇವೆ, ಓ ನಾನು ಕೇಳಿದೆ ನನಗೆ ಏನಾಗಿದೆ, ನನಗೆ ಬಂದುಬಿಟ್ಟಿದ್ದೆ ಅಂದ್ಕೊಂಡಿದ್ವಿ. ಇಲ್ಲ ಪ್ರಿಯ ದೇವರ ಮಕ್ಕಳೇ, ನಾವು ಅದನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಕೆಲವೊಂದು ಸಮಯ ದೇವರ ಚಿತ್ತವೇ ಇಲ್ಲದೇ ಇರೋ ಕಾರ್ಯವನ್ನು ನಾವು ಏನೋ ಒಂದು ನಮ್ಮ ಹಠದಿಂದ ಬೇಡಿ ಪಡೆದುಕೊಂಡಿರುವುದು, ಅದು ಬಂದು ಏನೋ ನಾವು ದೇವರು ನಮಗೆ ಕೊಟ್ಟಿರೋದಲ್ಲ ಪ್ರಿಯ ದೇವರ ಮಕ್ಕಳೇ, ಅನುಭವಿಸ್ಕೊಂಡು ಬಾ ಅಂತ ಹೇಳ್ಬಿಟ್ಟು ಕೊಟ್ಟಿರುವಂಥ ಒಂದು ಕಾರ್ಯವಾಗಿದೆ. ಈಗ ಇದೇ ರೀತಿಯಾಗಿ ಇಲ್ಲಿಯೂ ಸಹ ಈ ಒಂದು ಮಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಆಸ್ತಿಯ ಭಾಗವನ್ನು ಏನು ಮಾಡ್ತಾನೆ, ಪಡೆದುಕೊಂಡು ಆತನ ಜೀವನವನ್ನು ನೋಡೋದಕ್ಕೆ, ಆತನ ಶೈಲಿಯಾದ ಜೀವನ ಜೀವಿಸೋದಕ್ಕೆ ಅವನೇನು ಮಾಡ್ತಾನೆ, ಹೋಗಿದ್ದಾನೆ. ಈಗ ಆತನೇನು ಮಾಡ್ತಾನೆ, ಎಲ್ಲವನ್ನು ಹಾಳು ಮಾಡ್ಕೊಂಡ. ಏನು ಮಾಡ್ದ, ಇಷ್ಟ ಬಂದ ಹಾಗೆ ಬದುಕೊಂಡು ಎಲ್ಲವನ್ನು ಹಾಳು ಮಾಡ್ಕೊಂಡು ಇವಾಗೆಲ್ಲ ಇವನು ಬದುಕಬೇಕಾದ ಪರಿಸ್ಥಿತಿ ಏನಾಗುತ್ತದೆ, ಒಂದು ದಿವಸ ಮೇಲಿರ್ತ, ಒಂದು ದಿವಸ ಕೆಳಗೆ ಬಂದೇ ಬರಬೇಕು ಎಲ್ಲರೂ ಪರಿಸ್ಥಿತಿ. ಇವಾಗ ಅವನ ಬಳಿಲಿದ್ದದ್ದು ಎಲ್ಲವೂ ಆಸ್ತಿಯ ಭಾಗಗಳ, ಅವನಿಂದ ಕಾಸು ಹಣಕಾಸು ಎಲ್ಲವೇನಾಯ್ತು, ಎಲ್ಲವೂ ಖಾಲಿ ಆಯಿತು. ಅದು ಮಾತ್ರ ಅಲ್ಲ, ಅವರಿರೋ ಊರಲ್ಲಿ ಏನು ಬಂತು, ಬರಗಾಲನು ಎರಡು ಸೇರಿಸಿ ಏನು ಬಂದ್ಬಿಡ್ತು, ಆತನಿಗೆ ಬಂದಿತ್ತು. ಇವಾಗ ಆತನಿಗೆ ಬರಗಾಲ ಬಂದಾಗ ಅಲ್ಲೂ ಒಂದು ವ್ಯಕ್ತಿ ಜೊತೆಗೆ ಒಂದು ಸೇರಿಕೊಂಡು ಅವನೇನು ಗೊತ್ತಾ ಮಾಡ್ತಾನೆ, ಇಲ್ಲ ನಮಗೆ ಈಗಾಗಲೇ ಏನಾಗಿದೆ, ಬರಗಾಲ ಇದೆ, ನೀನೇನು ಮಾಡು, ನಮ್ಮ ಕೊಠಡಿಯಲ್ಲಿ ಒಂದು ಹಂದಿಯನ್ನೇನು ಮಾಡು, ಮೇಯಿಸ್ಕೊಂಡಿರು ಅಂತ ಏನು ಮಾಡ್ತಾರೆ, ಹಂದಿ ಮೇಯಿಸೋದಕ್ಕೆ ಬಿಡ್ತಾರೆ. ಇವಾಗ ನಾವು ವಾಕ್ಯದಲ್ಲಿ ಓದಿದ್ದು, ಆ ಹಂದಿಗೆ ಕೊಡುವಂಥ ಧಾನ್ಯ ಸಹ ಏನಿಲ್ಲ ಇವನಿಗೆ ತಿನ್ನುವುದಕ್ಕೆ. ಇವನಿಗೆ ಹೊಟ್ಟೆ ಹಸಿ, ಇವಾಗ ಬರಗಾಲ ಬಂದಿದ್ಮೇಲೆ ಇವ್ನಿಗೆ ಏನಾಗಿದೆ, ಹೊಟ್ಟೆ ಹಸಿ ಬಂದು ಇವಾಗ ಇವನು ಏನು ಹೇಳ್ತಿದ್ದಾನೆ, ಆ ಹಂದಿಗೆ ಕೊಡುವಂಥ ಒಂದು ಧಾನ್ಯವನ್ನಾದರೂ ನಾನು ತಿಂದು ನಾನೇನು ಮಾಡಲ್ಕೊಳ್ತಿದ್ದೇನೆ, ನನ್ನ ಹಸಿವನ್ನು ನಾನು ನೀಗಿಸಿಕೊ. ಪ್ರಿಯ ದೇವರ ಮಕ್ಕಳು ಚೆನ್ನಾಗಿ ಗಮನಿಸಿರಿ, ಆತನ ಪರಿಸ್ಥಿತಿ ಹೇಗೆ ಬಂದಿದ್ದು ಹೇಳಿದ್ರೆ, ಹಂದಿ ಮೇಯಿಸುವಾದ ತನಕ ಹಂದಿ ತಿನ್ನುವಂಥ ಒಂದು ಊಟ, ಅದು ಬಂದು ಆ್ಯಕ್ಚುಲಿ ಇಂಗ್ಲೀಷಲ್ಲಿ ಬೇರೆ ಟ್ರಾನ್ಸ್ಲೇಷನ್ ಇದೆ, ಅಲ್ಲೇ ತನಕ ಬಂದರೂ ಸಹ ಅವನಿಗೇನಾಗಿಲ್ಲ, ಅವನಿಗೆ ತಿಳುವಳಿಕೆ ಬರಲಿಲ್ಲ, ಅವನಿಗೆ ಆ ಬುದ್ಧಿನೇ ಇಲ್ಲ. ಏನಿಲ್ಲ ಅಂತ ಹೇಳಿದ್ರೆ, ನಾವೇನು ಮಾಡಿದ್ದೇವೆ, ನಾವು ದೇವರಿಗೆ ವಿರೋಧವಾಗಿ, ಪರಲೋಕ ದೇವರಿಗೆ ವಿರೋಧವಾಗಿ, ನಮ್ಮ ತಂದೆಗೆ ವಿರೋಧವಾಗಿ ನಾವೇನು ಮಾಡಿದ್ದೇವೆ, ಪಾಪ ಮಾಡಿ ಬಂದಿದ್ದೇವೆ ಎಂಬುದಾಗಿ ಆತನಿಗೆ ಅರಿವಾಗಲಿಲ್ಲ. ಅನಂತರ ಅವನಿಗೊಂದು ಅರಿವಾಗುತ್ತಿದೆ, ಏನು ಗೊತ್ತರ ಅದು, ಓ ನಾನೇನು ಮಾಡಿದ್ದೇನೆ. ಇವಾಗ ಅಲ್ಲಿ ನೋಡೋಣ, 17ನೇ ವಾಕ್ಯ ಹೋದ್ರಿ. ಹಾಂ ಹಾಂ ಆಮೇನ್, ಹಲ್ಲೆಲೂಯಾ. ಇವಾಗ ಅವನಿಗೆ ಒಂದು ಬುದ್ಧಿ ಬಂದಿದೆ. ಏನು ಬಂದಿದೆ ಗೊತ್ತಾ, ಬುದ್ಧಿ ಬಂದಿದೆ. ನಾವು ನಾನು ಮಾಡಿರೋದು ಎಂಥದ್ದು, ನನ್ನ ತಂದೆಯನ್ನು ಮನೆಯನ್ನು ಬಿಟ್ಟು ನಾನು ಮಾಡಿದ್ದೇನೆ, ಬಂದಿದ್ದೇನೆ ಎಂಬುದು ಈಗ ಆತನಿಗೆ ಒಂದು ತಿಳುವಳಿಕೆ, ಒಂದು ಬುದ್ಧಿ ಬರ್ತಿದೆ. ಇವಾಗ ಆ ಬುದ್ಧಿ ಬಂದ ತಕ್ಷಣ ಅವ್ನಿಗೆ ಯೋಚನೆ ಬರ್ತಿದೆ, ನಮ್ಮ ತಂದೆಯ ಮನೆಯಲ್ಲಿ ಯಾರು ಎಷ್ಟೋ ಆಳುಗಳಿದ್ದಾರೆ, ಆದರೆ ನಾನೇನು ಮಾಡ್ತಿದ್ದೇನೆ, ಇಲ್ಲಿ ಹಸಿವಿನಿಂದ ಹೊಟ್ಟೆಗೆ ಹಿಟ್ಟಿಲ್ದಂಗೆ ಏನು ಮಾಡ್ತಿದ್ದೇನೆ, ಸಾಯುವಂಥ ಪರಿಸ್ಥಿತಿ ನಾನು ಬಂದು ನಿಂತಿದ್ದೇನೆ ಎಂದು. ಪ್ರಿಯ ದೇವರ ಮಕ್ಕಳೇ, ಈ ಬೆಳಗಿನ ಸಮಯದಲ್ಲಿ ನಾವಿಲ್ಲಿ ತಿಳಿದುಕೊಳ್ಳಬೇಕಾದ ಮೊದಲನೇ ಕಾರ್ಯ ಏನಪ್ಪ ಅಂತ ಹೇಳಿದರೆ, ದೇವರು ನಾವು ಬೇಡಿಕೊಳ್ಳುವುದು ಎಲ್ಲವನ್ನು ದೇವರು ಕೊಡಬೇಕೆ ಎಂಬುದು ನಿಶ್ಚಯ ಇಲ್ಲ. ವಾಕ್ಯ ಹೇಳುತ್ತೆ, ನೀವೇನು ಬೇಡಿಕೊಂಡ್ರು ದೇವರು ಕೊಡುತ್ತಾರೆ, ಹೌದು ಸತ್ಯ. ಆದರೆ ದೇವರ ಚಿತ್ತ ಅದರಲ್ಲಿ ಇರಬೇಕಾಗಿರೋದು ತುಂಬ ಮುಖ್ಯವಾಗಿದೆ. ಈಗ ಈತನು ಮಾಡಿದ ಸರಿನಾ ತಪ್ಪ, ಆ್ಯಕ್ಚುಲಿ ಕರೆಕ್ಟಾಗಿ ಹೇಳಿ ನೋಡೋಣ. ತನ್ನ ಆಸ್ತಿ ನನಗೆ ಕೊಡಿ ಅಂತ ಕೇಳೋದು ತಪ್ಪ. ಇವಾಗ ನೀವು ಹೋಗಿ ನಿಮ್ಮ ತಂದೆ ಹತ್ರ ಹೋಗಿ ನೀವೇನು ಮಾಡ್ತೀರಾ, ನನಗೆ ಅಪ್ಪ ನೀನೇನು ಮಾಡಿದ್ಯಾ, ನೀನು ಏನೋ ಸೇರಿಸಿ ಇಕ್ಕಿದ್ಯಾ, ಹೆಂಗಿದ್ರು ನೀನೇನು ಮಾಡ್ತೀಯ, ನೀನು ಇರಲ್ಲ, ನೀನೇನು ಮಾಡ್ತೀನಿ, ನೀನೇನು ಹೋಗಿ ಸೇರಿಬಿಡ್ತೀಯಾ, ನಿಂದ್ರಲ್ಲಿರೋ ನನಗೆ ಏನು ಮಾಡೋದು, ನಾವು ಇಬ್ಬರು ಇದ್ದೀವಿ, ನನಗೆ ಬೇಕಾಗಿರೋದು ನನಗೆ ಕೊಟ್ಟುಬಿಡು ಅಂತ ಕೇಳೋದು ತಪ್ಪ ಇಲ್ಲ. ಆದರೆ ಇಲ್ಲಿ ಏನಪ್ಪ ಅಂತ ನೋಡಿದರೆ, ದೇವರ ಚಿತ್ತವೆಂಬುದು ತುಂಬ ಮುಖ್ಯವಾದ ಕಾರ್ಯವಾಗಿದೆ. ದೇವರೇ ವಿರೋಧವಾಗಿ ಈತನು ಹೋಗಿ ತೆಗೆದುಕೊಂಡು ಕೇಳೋದು ತಪ್ಪಿಲ್ಲ, ಆದರೆ ಹೋಗಿ ಬದುಕಿದಂಥ ಜೀವನ ತುಂಬ ಮುಖ್ಯವಾಗಿದೆ. ಹಲ್ಲೆಲೂಯಾ. ಇವತನು ಹೋಗಿ ಬದುಕಿದಂಥ ಜೀವನ ಏನಾಗಿದೆ, ದೇವರಿಗೆ ವಿರೋಧವಾಗಿದೆ, ಪರಲೋಕಕ್ಕೆ ವಿರೋಧವಾಗಿದೆ, ತಂದೆಗೆ ವಿರೋಧವಾಗಿದೆ. ಈಗ ಬದುಕುತ್ತಿರಬೇಕಾದ್ರೆ ಇವನ ಜೀವನವೇನಾಯಿತು, ಹಸಿವಿಗೆ ಹಂದಿ ತಿನ್ನುವಂಥ ಒಂದು ಆ ಧಾನ್ಯವಾದರೂ ನಮಗೆ ಸಿಕ್ಕಿದರೆ, ಹಂದಿ ಏನಂತ ತಿನ್ಬೋದು, ನಿಮಗೆ ಎಷ್ಟು ನೋಡಿದ್ದೀರ ನೋಡೋಣ. ಇಷ್ಟು ಜನಕ್ಕೆ ಜ್ಞಾಪನ ಇದೆ. ನಮ್ಮೂರು ಕೂಡ ಅರಸೀಕೆರೆ ಹಾಸನ ಕಡೆ ಎಲ್ಲ ಹೋದರೆ ಹಂದಿ ಏನೇನು ತಿಂತ ನಾವು ರೋಡಲ್ಲೇ ಕೂತ್ಕೊಂಡು ನೋಡ್ಬೋದು. ಯಾಕಂದ್ರೆ ಎಲ್ಲ ಹಂದಿ ಹಂದಿಗಳು ಜಾಸ್ತಿ ಇರ್ತವೆ. ಅದನ್ನು ತಿಂದಾದರೂ ನಾವು ಬದುಕೋಬೋದಲ್ಲ ಅಂತ ಒಂದು ಪರಿಸ್ಥಿತಿ ತಳ್ಳಲ್ಪಟ್ಟನು.
ಈಗ ಈತನು ತಳ್ಳಲ್ಪಟ್ಟಿದ್ದು ನಿಜ, ಆದರೆ ಈ ವ್ಯಕ್ತಿಯಲ್ಲಿ ಒಂದು ಕಾರ್ಯ ನನಗೆ ತುಂಬ ಇಷ್ಟವಾಯಿತು. ಅದೇ ನಿಮಗೆ ಹೇಳಲಿಕ್ಕೆ ಬಂದೆ. ಕಾರ್ಯ ಏನಪ್ಪ ಅಂತ ಹೇಳಿದರೆ, ಆತನು ಮಾಡಿದ್ದು ತಪ್ಪು ಎಂದು ಅವನೇನು ಮಾಡಿಕೊಂಡ, ಅರಿಕೆ ಮಾಡಿಕೊಂಡ. ಅದಕ್ಕೆ ಅಲ್ಲಿ ವಾಕ್ಯ ಹೇಳುತ್ತಿದೆ, ಆತನಿಗೆ ಏನು ಬಂದಿತ್ತು, ಬುದ್ಧಿ ಅಲ್ಲಿ ಬಂದಿತ್ತು. ಹಲ್ಲೆಲೂಯ. ಇವಾಗ ಎಫೆಸದವರಿಗೆ ಬರೆದ ಪತ್ರಿಕೆ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ನಾವು ಓದುತ್ತೇವೆ, ಎಲೆ ಬುದ್ಧಿ ಇಲ್ಲದವರೇ ಅಂತ ಓದುತ್ತೇವೆ. ನಾನು ನಿಮಗೆ ಹೇಳಿಲ್ಲ, ದಯವಿಟ್ಟು ಅರ್ಥ ತಿಳ್ಕೊಬೇಡಿ. ವಾಕ್ಯ ಹಾಗೆ ಹೇಳುತ್ತಿದೆ, ಬುದ್ಧಿ ಇಲ್ಲದ ಹಾಗೆ ಜೀವಿಸಿದರೆ ಈತನಿಗೆ ಬಂದಂತ ಪರಿಸ್ಥಿತಿ ಏನಪ್ಪ ಅಂತ ಕೇಳಿದರೆ, ಹೊಟ್ಟೆಗೆ ಹಿಟ್ಟಿಲ್ಲ. ಅವನು ಮಾಡಿದ ಕಾರ್ಯಕ್ಕೇನು, ಅವನೇನೋ ಅವ್ನು ಮಾಡ್ದ, ಅವನು ತಂದೆ ಹತ್ರ ಇದು ಆಸ್ತಿನ ಕಿತ್ಕೊಂಡು ಹೋದ, ಅದಕ್ಕೆ ಅವ್ನಿಗೇನಾಯ್ತು, ಅವನ ಹತ್ರ ಇದು ಹಣಕಾಸೆಲ್ಲ ಖರ್ಚಾಯಿತು, ಎಲ್ಲವೂ ಆಯಿತು. ಹಾಗಾದರೆ ಇವಾಗ ನಿಮ್ಮ ಬಳಿ ಒಂದು ಪ್ರಶ್ನೆ ಕೇಳ್ತೀವಿ, ಇವಾಗ ನಾವು ಮಾಡಿರೋ ಕಾರ್ಯಗಳಿಗೆ ನಮಗೆ ಎಂಥ ಪರಿಸ್ಥಿತಿ ಬರಬೇಕು? ಹಲ್ಲೆಲೂಯಾ. ಅವನು ಅವನ ಆಸ್ತಿನ ಹಾಳು ಮಾಡಿಕೊಂಡ, ಅವನು ಇಷ್ಟ ಬಂದಾಗ ಅವನು ಜೀವಿಸಿದ್ದ, ಅವನ ಕಾರ್ಯವೆಲ್ಲ ವ್ಯರ್ಥವಾಯಿತು. ಈಗ ನಾವುಗಳೇನು ಮಾಡ್ತಿದ್ದೇವೆ, ನಾವು ದೇವರ ವಿರೋಧವಾಗಿ ಮಾಡ್ತಿರೋ ಕಾರ್ಯಕ್ಕೆ, ನಾವು ದೇವರ ವಿರೋಧವಾಗಿ ಜೀವಿಸುತ್ತಿರುವ ಕಾರ್ಯಕ್ಕೆ, ದೇವರ ಬಿಟ್ಟು ದೂರವಾಗಿ ಬಂದಿರುವ ಕಾರ್ಯಕ್ಕೆ ನಮ್ಮ ಪರಿಸ್ಥಿತಿಗಳು ಈಗ ಬರಬೇಕು. ಹಲ್ಲೆಲೂಯಾ. ಬುದ್ಧಿ ಇಲ್ಲದ ಹಾಗೆ ಜೀವಿಸುವುದರೆ ಇದಕ್ಕಿಂತ ಕೀಳಾಗಿ ಹೋಗಬೇಕಾಗಿರುವಂತ ಪರಿಸ್ಥಿತಿ ಬರುತ್ತದೆ. ಈಗ ಆತನಿಗೆ ಬುದ್ಧಿ ಬಂತು. ಬುದ್ಧಿ ಬಂದು ಹೆಂಗೆ ಗೊತ್ತಾ ಮಾಡ್ದ, ಅಯ್ಯೋ ನಾನೇನು ಮಾಡಿಬಿಟ್ಟೆ, ಈಗ ತಪ್ಪು ಮಾಡಿಬಿಟ್ಟೆ. ನನ್ನ ತಂದೆಯ ಬಳಿ ಆಳುಗಳಿದ್ದಾರೆ, ನಾನು ಕರೆದರೆ ನನ್ನ ತಂದೆ ಅಲ್ಲ, ನಾನು ಕರೆದ್ರು ಏನು ಮಾಡ್ತಾರೆ, ತಂದು ಕೊಡೋದಕ್ಕಿದ್ದಾರೆ. ಪ್ರಿಯ ದೇವರ ಮಕ್ಕಳೇ, ಆತನಿಗೊಂದು ಅರಿವಾಯಿತು, ನಾನು ಮಾಡಿರುವುದು. ಅಲ್ಲಿ ಆತನು ಹೇಳ್ತಿದ್ದಾನೆ, ಅಲ್ಲಿ ನೋಡೋಣ 18ನೇ ವಾಕ್ಯ ಓದಿರೋಣ. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಬುದ್ಧಿ ಇಲ್ಲದೇ ಇರುವುದರಿಂದಾಗಿನೇ ನಾವು ಇಷ್ಟೂ ಜೀವನದಲ್ಲಿ ಹಾಳಾಗಿ ಬಿದ್ದಿರುವುದು. ಪ್ರಿಯ ದೇವರ ಮಕ್ಕಳೇ, ಇವನು ಅರಿಕೆ ಮಾಡುತ್ತಿದ್ದಾನೆ, ಏನು ಗೊತ್ತರ, ಪರಲೋಕಕ್ಕೆ ವಿರುದ್ಧವಾಗಿಯೂ ತಂದೆ ನಿಮಗೆ ವಿರೋಧವಾಗಿ ನಾನೇನು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಅಂತ. ದೇವರ ಆರಾಧಿಸಲಿಕ್ಕೆ ಬರುತ್ತೇವೆ, ದೇವರು ನಂಬಿ ಬರುತ್ತಿದ್ದೇವೆ. ನಮ್ಮ ಜೀವಿತದಲ್ಲಿ ನಾವು ಕುಳಿತಿರುವಂಥ ಸ್ಥಳ ಎಂಥದೆಂದು ಇವಾಗ ತಿಳಿದುಕೊಳ್ಳಬೇಕಾಗಿ, ನಾವು ದೇವರಿಗೆ ವಿರೋಧವಾಗಿಯೂ ತಂದೆಗೆ ವಿರೋಧವಾಗಿ ಪಾಪ ಮಾಡಿಬಿಟ್ಟು ನಾವು ಕುಳಿತುಕೊಂಡಿದ್ದೇವೆ. ಈತನ ಅರಿಕೆ ಮಾಡಿಬಿಟ್ಟ, ಈತನ ಅರಿಕೆ ಮಾಡಿ ಈತನ ಎದ್ದುಬಿಟ್ಟ. ಇನ್ನು ನಮ್ಮ ಕೆಲವರು ನಮ್ಮ ಜೀವಿತದಲ್ಲಿ ನಾವು ಮಾಡುತ್ತಿರುವುದು ತಪ್ಪೇ ಇಲ್ಲ ಎಂದು ನಮಗೆ ಅರಿವೇ ಇಲ್ಲ. ಹಂದಿಗೆ ತಿರ್ಗ ಹಂದಿನೇ ಬರ್ತಿದೆ ನನ್ನ ಬಾಯಲ್ಲಿ. ಆ ಹಂದಿಗೆ ಬಂದು ನೀವು ಏನೇ ಮಾಡಿದ್ರು ಅದು ಎಲ್ಲಿಗೆ ಹೋಗುತ್ತೆ ಹೇಳಿ ನೋಡೋಣ, ಕೆಸರಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅದು ಕೆಸರಲ್ಲಿದೆ, ಅದು ವಾಸನೆ ಬರ್ತಿದೆ ಅಂತ ಅದಕ್ಕೇನಾಗಲ್ಲ, ಅದು ಗೊತ್ತಾಗಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅದರಲ್ಲೇ ಇದ್ದು ಅದಕ್ಕೆ ಅದು ಅಭ್ಯಾಸ ಆಗ್ಬಿಟ್ಟಿದೆ. ಇವಾಗ ಅದಕ್ಕೆ ಒಳ್ಳೆ ತೋರ್ಸ, ಇಲ್ಲ ನನಗಿದೆ ಚೆನ್ನಾಗಿದೆ ಅಂತ ಹೇಳ್ತಿದೆ. ನಮ್ಮ ಜೀವಿತವು ಹಾಗೆ ಆಗಿದೆ ಕೆಲವೊಂದು ಸಮಯ. ಹಲ್ಲೆಲೂಯಾ. ನಾವು ನಮ್ಮ ಥರ ಪ್ರಾರ್ಥನೆ ಮಾಡೋರು ನಮ್ಮ ಥರ ಯಾರಿಲ್ಲ. ಆದರೆ ಈ ಕಡೆ ಬಂದು ನಮ್ಮ ಜೀವಿತಗಳು ನೋಡಿದ್ರೆ ಆ ಕೊಳಕುತನದನ್ನು ನಾವು ಹಂಗೆ ಕೊಳತೋಗ್ಬಿಟ್ಟಿದ್ವಿ. ಆ ಕೊಳತೋಗಿರೋದಾಗ ಏನಾಗಿದೆ, ಅದು ಒಳ್ಳೆಯದು ಒಂದು ಕಾರ್ಯಕ್ಕೆ ನಮಗೆ ಅದರ ಒಂದು ಏನೋ ಅನುಭವನೇ ಇಲ್ಲ. ಒಳ್ಳೇದು ಹೇಗಿರುತ್ತೆ, ಆ ಹಂದಿಗೆ ಬಂದು ಸ್ಪಷ್ಟವಾಗಿದ್ದರೆ ಹೆಂಗಿರುತ್ತೆ ಅಂತ ಚೆನ್ನಾಗಿ ಅದು ಗೊತ್ತೇ ಇಲ್ಲ. ಅದೇ ರೀತಿಯಾಗಿದೆ ಏನಾಗಿದೆ, ನಮಗೆ ನಾವು ಅದರಲ್ಲೇ ಕೊಳತು ಹೋಗ್ಬಿಟ್ಟಿದ್ದೀವಿ. ನಾವು ಮಾಡ್ತಿರುವುದು ತಪ್ಪೆಂದು ನಮಗೆ ತಿಳಿಯಿದೆ, ನಾವು ಮಾಡ್ತಿರುವುದು ನೀಚವಾದ ಕಾರ್ಯ ಒಂದು ತಿಳಿದ ನಾವೇನು ಮಾಡ್ತಿದ್ದೇವೆ, ಅದರಲ್ಲೇ ಕೂತ್ಕೊಂಡ್ಬಿಟ್ಟಿದ್ದೀವಿ. ಯಾರೇನು ಬಂದು ಹೇಳಿದ್ರು ಕೇಳಲ್ಲ. ಅದಕ್ಕೆ ಅಲ್ಲಿ ನನ್ನ ಮುಂಚೆ ಏನು ಹೇಳಿದ್ರು, ಆ ತಂದೆ ಹೇಳಿರ್ಬೋದಾಗಿತ್ತು, ಆದರೆ ಅವನು ಮಾಡ್ತಿರುವುದು ತಪ್ಪೆಂದು ಆತನಿಗೆ ತಿಳಿದಿದ್ದು ಅವನು ಯಾರ ಮಾತು ಕೇಳಲ್ಲ. ಇನ್ನು ಹೇಳಿ ಏನು ಪ್ರಯೋಜನ, ಅದಕ್ಕೆ ಬಿಟ್ಟರು. ಅದಕ್ಕೆ ದೇವರು ಇವಾಗ ಏನು ಮಾಡಿದ್ದಾರೆ, ನಮ್ಮನ್ನು ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಹೋಗು, ದೇವರ ಹತ್ರ ಇರೋ ಒಂದು ಕ್ಯಾರೆಕ್ಟರ್, ನನಗೆ ಈ ಕ್ಯಾರೆಕ್ಟರ್ ತುಂಬ ಇಷ್ಟ. ದೇವರು ತಕ್ಷಣ ಬಂದು ಎಲ್ಲ ನೀನು ಹೋಗಬೇಡ ಅಂತ ಹೇಳೋದಿಲ್ಲ, ಕೊನೆ ಅಂತ ಬಂದಾಗ ಹೇಳ್ತಾರೆ. ಆದರೆ ಕೆಲವೊಂದು ಸಮಯ ಗೊತ್ತ ಮಾಡ್ತಾರೆ, ಬಿಟ್ಬಿಡ್ತಾರೆ. ನೀನು ಹೋಗು, ನೀನು ಏನು ಮಾಡ್ತೀವಿ ಮಾಡ್ಕೊಂಬ. ಆದರೆ ಒಂದು ಗೊತ್ತು, ನೀನು ಎಲ್ಲಿಗೆ ಬರ್ತೀವಿ, ತಿರ್ಗಾ ಇಲ್ಲಿಗೆ ಬರಬೇಕು. ನೀನು ಎಲ್ಲಿಗೆ ಬರಬೇಕು, ತಿರ್ಗಾ ದೇವರ ಸಮ್ಮುಖಕ್ಕೆ ಬರಬೇಕು ಅಂತ ನನಗೆ ಗೊತ್ತು. ನೀನು ಹೋಗು, ನೀನು ಏನು ಮಾಡ್ತೀವಿ ಮಾಡ್ಕೊಂಬ ಹೋಗು ಅಂತ ಬಿಡ್ತಾರೆ. ನೀನು ಎಲ್ಲೆಲ್ಲ ಹೋಗಿ ಅಲ್ದಾಡಿ ನೋಡಿ, ಇವನು ಹಂಗೇನು ಏನೇನೋ ಮಾಡ್ದ, ದುಡ್ಡು ಐತೆ ಅಂದ್ಬಿಟ್ಟು ಏನೇನೋ ಮಾಡ್ದ, ಕೊನೆಗೆ ಎಲ್ಲಿ ಬಂತು, ಅವನ ಪರಿಸ್ಥಿತಿ ಬದಲಾದಾಗ, ಅವನಿಗೆ ಅರಿವು ಬಂದಾಗ, ಅವನಿಗೆ ಬುದ್ಧಿ ಬಂದಾಗ ಅವನಿವಾಗ ಅರಿಕೆ ಮಾಡ್ತಾನೆ. ನಾನೇನು ಮಾಡಿದ್ದೇನೆ, ಪರಲೋಕಕ್ಕೆ ವಿರುದ್ಧವಾಗಿಯೂ 18ನೇ ವಾಕ್ಯ ಓದಿ ನೋಡ. ಗಂಡಸರ ಭಾಗದಲ್ಲಿ ಹೋಗಿ ಓದಿರಿ 18ನೇ ವಾಕ್ಯ. ನಾನು ಎದ್ದು ನನ್ನ ತಂದೆಯ ಬಳಿಗೆ
ಆತನಿಗೆ ಹಾಂ ಅವನಿಗೆ ಹಾಂ ಪರಲೋಕಕ್ಕೆ ವಿರುದ್ಧವಾಗಿಯೂ ಹಾಂ ನಿನ್ನ ವಿರುದ್ಧವಾಗಿಯೂ ಪಾಪ ಮಾಡಿದ್ದೆ. ಆಮೇನ್, ಹಾಲೆಲೂಯಾ. ಇವಾಗ ಇನ್ನೂ ನಾನು ನಿನ್ನ ಮಗನೆನ್ನಿಸಿಕೊಳ್ಳುವುದಕ್ಕೆ ಯೋಗ್ಯನಲ್ಲ. ಹಾಲೆಲೂಯಾ. ಇವನು ಅರಿಕೆ ಮಾಡ್ತಿದ್ದಾನೆ. ಹಿ ಕನ್ಫೆಸ್ಡ್ ಈಸ್ ಸಿನ್. ಅವನು ಹೋಗಿ ದೇವರೇ, ಇವಾಗ ಅವನು ತಂದೆ ಬಳಿಗೆ ಹೋಗೋಕ್ಕೆ ಅವನು ಅಲ್ಲಿ ಕುಳಿತಿದ್ದಾನೆ. ಎಲ್ಲಿ ಕುಳಿತಂತ ಹೇಳಿದ್ರೆ ಇನ್ನೂ ಅಲ್ಲಿ ನೋಡಿ, ಇನ್ನೂ ಅವನು ಏನು ಮಾಡ್ತಿದ್ದಾನೆ, ಅವನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದ. ಎಲ್ಲಿ ಗೊತ್ತಾ, ಆ ಹಂದಿ ಮೇಯಿಸುವ ಒಂದು ಕೊಠಡಿಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಿದ್ದಾನೆ. ಏನು ಮಾಡ್ತಿದ್ದಾನೆ, ನಾನು ಮಾಡ್ತಿರೋದು, ನಾನು ಕುಳಿತಿರುವ ಸ್ಥಳ, ನಾನು ಇರುವಂಥ ಕೊಚ್ಚೆ ಏನಾಗಿದೆ, ಅಯ್ಯೋ ನನಗೆ ಇವಾಗ ವಾಸನೆ ಹೊಡಿತಿದೆ, ನಾನು ಎದ್ದು ಹೋಗಬೇಕು, ನಾನೇನು ಮಾಡಿದ್ದೀನಿ, ನಾನು ತಪ್ಪು ಮಾಡಿದ್ದೀನಿ. ನಮ್ಮಲ್ಲಿ ಅರಿವು ಬರಬೇಕಾದ್ರೆ ತುಂಬ ಮುಖ್ಯವಾಗಿದೆ ಪ್ರಿಯ ದೇವರೇ. ನಾವು ಆರಾಧನೆಗೆ ಬರುತ್ತಿದ್ದೇವೆ, ದೇವರ ಸಮ್ಮುಖಕ್ಕೆ ಬರುತ್ತಿದ್ದೇವೆ, ಎಲ್ಲ ಸರಿ, ದೇವರ ಪಂಕ್ತಿಯಲ್ಲಿ ಎಲ್ಲವೂ ಸರಿ. ನಮ್ಮ ಹಾಗೆ ಯಾರು ನಮ್ಮ ಹಾಗೆ ಏನು ಹೇಳೋದು, ಸುಳ್ಳು ಹೇಳಿ ಬದುಕೋರು ಯಾರು ಇರಲ್ಲ. ಅಷ್ಟು ನಿಜ ಹೇಳಬೇಕು. ಬೆಳಗ್ಗೆ ನಾವು ಸಂದೇಶದಲ್ಲಿ ಅದನ್ನೇ ಹೇಳೋದು, ನಾವು ನಮ್ಮ ಕೈತಟ್ಟಿ ನಾವು ಹಾಡುವ ಹೇಳಿದ್ರೆ ಕೈತಟ್ಟಿ ನಾವು ಹಾಡ್ತಿರೋದಿಲ್ಲ, ಬಟ್ ನಾವು ಹಾಡಾಡ್ತಿರ್ತೀವಿ. ಕೈತಟ್ಟಿ ನಿಮ್ಮನ್ನು ಸಂತೋಷದಿಂದ ಹಾಡುತ್ತೆ ಅಂತ ಅಷ್ಟೂ ಸುಳ್ಳು ಹೇಳ್ಕೊಂಡು ಬದುಕೋರು ನಮ್ಮ ಹಾಗೆ ಯಾರೂ ಇಲ್ಲ ಪ್ರಿಯದೇ ಮಕ್ಕಳೇ. ನಾವು ಇರುವಂಥ ಪರಿಸ್ಥಿತಿ ಎಂಥದೆಂದು ತಿಳಿದು ಅಲ್ಲಿಂದ ಎದ್ದೊಳಬೇಕಾಗಿರೋದು. ಇವಾಗ ಅವನೇನು ಮಾಡ್ತಿದ್ದಾನೆ ಗೊತ್ತಾ, ಹಾಗೆ ತೀರ್ಮಾನ ಮಾಡಿ ಏನು ಮಾಡೋಣ, ತಂದೆ ಕಡೆಗೆ ಎದ್ದು ತಂದೆ ಕಡೆಗೆ ಬಂದನು ಎಂದು ವಾಕ್ಯ ಓದ್ತೇನೆ. ಅವನು ಅರ್ಥ ಮಾಡ್ಕೊಂಬಿಟ್ಟ, ನಾನೇನು ಮಾಡಿದೆ ತಪ್ಪು ಮಾಡಿ. ಇವಾಗ ನಮ್ಮ ಜೀವಿತದಲ್ಲಿ ನಾವು ನಿಂತಿರೋ ಸ್ಥಳ ಯಾವುದು ಗೊತ್ತಾ, ಇವಾಗ ನಾವು ಎಲ್ಲಿದ್ದೀವಿ, ಇಸ್ ದಟ್ ರೈಟ್ ವೇರ್ ವಿ ಆರ್ ಗೋಯಿಂಗ್, ನಾವು ಎಲ್ಲಿ ಹೋಗ್ತಿದ್ದೀವೋ ಅದು ಕರೆಕ್ಟಾಗಿ ಹೋಗ್ತಿದ್ದೀವ, ಇಲ್ಲ ನಾವು ಎಲ್ಲಿ ಇದ್ದೀವೋ ಅದು ಕರೆಕ್ಟಾಗಿದೆಯಾ, ಇಲ್ಲ ನಾನು ಇರುವಂಥ ಪರಿಸ್ಥಿತಿ ಹೀಗೆ. ಒಂದು ಮಾತ್ರ ತಿಳಿದುಕೊಳ್ಳಿ, ನೀವಿರುವಂಥ ಈ ಪರಿಸ್ಥಿತಿಗೆ ದೇವರ ಮೇಲೆಯೂ ಯಾರ ಮೇಲೆಯೂ ಹೊಣೆಯಾಗಿ ಅವರೇ ಕಾರಣ ಅಂತ ಹೇಳೋದಕ್ಕೆ ನಿಮ್ಮ ತೀರ್ಮಾನಗಳು ನಿಮ್ಮನ್ನು ಈ ಪರಿಸ್ಥಿತಿಗೆ ತಂದಿದೆ. ಈ ಮಗನ ಪರಿಸ್ಥಿತಿಗೆ ಕಾರಣ ಈತನ ತೀರ್ಮಾನವೇ. ಇದನ್ನು ಯಾರಾದರೂ ಬದಲಾಯಿಸಿದ್ರಾ? ಇಲ್ಲ. ಆತನೇನು ಮಾಡಿದ್ರು, ನಿನ್ನಿಷ್ಟಕ್ಕೆ ನೀನು ಹೋಗಿ ನಿನ್ನ ಜೀವಿತವನ್ನು ನೀನು ನೋಡ್ಕೊಂಬ. ಇವಾಗ ನಮ್ಮ ಜೀವಿತದಲ್ಲಿ ನಾವುಗಳು ಕಾಣುತ್ತಿರುವಂಥ ಈ ಪರಿಸ್ಥಿತಿ ನಾವು ತೆಗೆದುಕೊಂಡ ತೀರ್ಮಾನವೇ. ಪ್ರಿಯ ದೇವರ ಮಕ್ಕಳೇ, ಈಗ ಆತನೇನು ಮಾಡುತ್ತಿದ್ದಾನೆ, ದೇವರೇ ನಾನೇನು ಮಾಡಿದ್ದೇನೆ, ಪರಲೋಕಕ್ಕೆ ವಿರೋಧವಾಗಿಯೂ ತಂದೆ ನಿನ್ನ ವಿರೋಧವಾಗಿ ನಾನೇನು ಮಾಡಿದ್ದೇನೆ, ಪಾಪ ಮಾಡಿದ್ದೇನೆ ಅಂತ ಹೇಳಿದೆ. ನಿನಗೆ ಮಗನನ್ನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ ಎಂಬ ಮನಸ್ಸು ಆತನಿಗೆ ಯಾವಾಗ ಬುದ್ಧಿ ಬಂತು ಹೇಳಿರಿ, ಯಾವಾಗ ಬುದ್ಧಿ ಬಂತು? ಎಲ್ಲ ಕಳೆದುಕೊಂಡಾಗಿಲ್ಲ, ಆತನ ಪರಿಸ್ಥಿತಿಯಲ್ಲಿಗೆ ಬಂತು. ಅವನಿಗೆ ಹೊಟ್ಟೆಗೂ ಏನು ಇಲ್ಲದೇ ಇರೋ ಪರಿಸ್ಥಿತಿ ಬಂದಾಗ ಅವನಿಗೆ ಆ ಬುದ್ಧಿ ಬಂದಿತ್ತು. ಪ್ರಿಯ ದೇವರ ಮಕ್ಕಳೇ, ನಾನು ಹೇಳಿದ ವಾಕ್ಯನೇ, ನಾನು ಹೇಳಿದ ಮಾತಾದೇನೆ. ಆತನು ಮಾಡಿದ ಕಾರ್ಯಕ್ಕೆ ಆತನಿಗೆ ಹೊಟ್ಟೆಗೆ ಅನ್ನ ಇಲ್ದಂಗಾಯಿತು. ನಾವು ಮಾಡಿರೋ ಕಾರ್ಯಗಳಿಗೆ, ನಾವು ಮಾಡಿರುವಂಥ ಈ ಒಂದು ನೀಚವಾದ ಕಾರ್ಯಗಳಿಗೆ ನಮಗೆ ಯಾವ ಪರಿಸ್ಥಿತಿ ಬರಲಿಕ್ಕಿದೆ ಅಂತ ಯೋಚನೆ ಮಾಡಿ ನೋಡ್ರಿ. ಒಂದೊಂದು ನಿಮಿಷ ಕುಳಿತುಕೊಂಡು ವೈಯಕ್ತಿಕವಾಗಿ ನಾವೇ ಕೂತು ಯೋಚನೆ ಮಾಡಿದ್ರೆ, ನಾನು ಯಾವ ದಾರಿಯಲ್ಲಿ ಇದ್ದೀನಿ ದೇವರೇ, ಈ ದಾರಿಯಲ್ಲೇ ನಾನು ಹೀಗೆ ಹೋದರೆ ನನ್ನ ಅಂತ್ಯ ಏನಾಗಬಹುದು ಎಂಬುದು ನಾವು ಆಲೋಚನೆ ಮಾಡಿ ನೋಡಬೇಕಾದ್ರೆ ತುಂಬ ಅವಶ್ಯಕತೆಯಾಗಿದೆ. ಹೀಗೆ ನಾನು ಹೋಗ್ತಿರೋ ಎಲ್ಲೋಗಿ ಬೀಳ್ತೀನಿ, ಹೀಗೆ ನಾನು ಮಾಡ್ತಿದ್ರೆ ನನ್ನ ಅಂತ್ಯ ಹೇಗಿರ್ತದೆ, ಹೀಗೆ ನಾನು ಮಾಡಿದ್ರೆ ನನ್ನ ಮರಣವು ಹೇಗೆ ಹುಟ್ಟಿದ ಮನುಷ್ಯನು ಸಾಯಬೇಕು ಖಚಿತ, ಆದರೆ ಅದು ಹೇಗೆ ಇರುತ್ತದೆ, ಅದು ಎಂಥದ್ದಾಗಿರುತ್ತದೆ ಎಂಬುದು ಆಲೋಚನೆ ಮಾಡಿ ನೋಡಬೇಕಾಗಿರೋದು ತುಂಬ ಅವಶ್ಯಕತೆಯಾಗಿದೆ. ಈ ವ್ಯಕ್ತಿ ಏನು ಮಾಡ್ದ ಗೊತ್ತಾ, ಆಲೋಚನೆ ಮಾಡಿ ನೋಡ್ತ ಆಮೇಲೆ ಬುದ್ಧಿ ಬಂದು ತಾನೇನೇ ಮಾಡ್ತಾನೆ, ಆತನು ಅರಿಕೆ ಮಾಡ್ತಾನೆ, ದೇವರೇ ಅಪ್ಪ ನಾನು ನಿಮಗೆ ವಿರೋಧವಾಗಿ ಮಾಡಿದ್ದು. ಇವಾಗ ಅದು 20ನೇ ವಾಕ್ಯ ಓದಿ ನೋಡೋಣ. ಆಮೇನ್, ಹಾಲೆಲೂಯಾ. ಇವಾಗ ಎಲ್ಲರೂ ದೂರದಲ್ಲಿರುವಾಗ ಹೌದು, ಆದರೆ ಯಾವಾಗ ನೋಡಿದ್ರು ಆತನ ಅರಿಕೆ ಮಾಡಿ ತಿರ್ಗಾ ಬರ್ಬೇಕಾದ್ರೆ ನೋಡಿದ್ರು. ಇವಾಗ ಅಲ್ಲಿ ಬಂದು ಒಂದು ಏನು ಮಾಡೋದು, ಆತನ ಪಾಪ ಮಾಡಿ ಆತನು ಮಾನಸಾಂತರ ಹೊಂದಿ ತಿರ್ಗಾ ದೇವರ ಕಡೆಗೆ ತಿರುಗಿಕೊಂಡು ಬರಬೇಕಾದ್ರೆ ಅವನು ಮಾಡಬೇಕಾದ ಕಾರ್ಯನಪ್ಪ ನಾನು ಮಾಡಿ ತಪ್ಪು ಅಂತೇಳಿ ಆತನ ಅರಿಕೆ ಮಾಡಿ ಬರಬೇಕೆಂಬುದನ್ನು ದೇವರು ಸ್ಪಷ್ಟವಾಗಿ ತಿಳಿಸಿದ್ರು. ಇವಾಗ ಇಲ್ಲಿ ಅವರ ಕ್ಯಾರೆಕ್ಟರ್ನ ತೋರಿಸಿದ್ದಾರೆ. ಆವಾಗ ಅಲ್ಲಿ ಏನು ಮಾಡಿದ್ರು, ಸ್ಟಾರ್ಟಿಂಗಲ್ಲಿ ಬಂದು ಕೇಳಬೇಕಾದ್ರೆ ನೀನು ಹೋಗು ಅಂತ ಕೊಟ್ಕೊಳ್ಸ್ಬಿಟ್ರು. ಆದರೆ ಇವಾಗ ಹೋದಂಥ ಮಗನು ಹೇಗಿರುತ್ತಾನೆ ಅಂತ ಕಾಯುವಂಥ ದೇವರು ನಮ್ಮ ದೇವರಾಗಿದೆ. ಪ್ರಿಯದೇ ಮಕ್ಕಳೇ, ನೀವು ಅಂದುಕೊಂಡಿರ್ಬೋದು ದೇವರು ನಮ್ಮನ್ನು ಮರೆತಿಲ್ಲ. ಇಲ್ಲ, ಮರೆತಿಲ್ಲ. ನೀನು ಹೋಗುವ ದಾರಿಗಳನ್ನು ಗಮನಿಸುತ್ತಿದ್ದಾರೆ.
ನೀನು ಎಲ್ಲಿ ತನಕ ಹೋಗುತ್ತಿದ್ದೆ ಅಂತ ಅವ್ರಿಗೆ ಗೊತ್ತು, ನೀನು ಹೋಗ್ತಿರುವ ದಾರಿ ಎಲ್ಲಿದೆ ಅಂತ ಗೊತ್ತು. ಆದರೆ ದೇವರಿದು ನೋಡೋದೊಂದು ಕಾರ್ಯ ಏನಪ್ಪ ಅಂತ ಹೇಳಿದ್ರೆ, ನೀನು ಮನಸ್ಸು ಬದಲಾಗಿ ಬರಬೇಕಲ್ವ. ನೀನು ಮನಸ್ಸೇ ಬದಲಾಗಿ ಬರಂದರೆ ಎಷ್ಟು ಎಳೆದಕ್ಕಂಡು ಹಿಡ್ಕೊಂಡ್ರೆ ಏನು ಮಾಡಿದೆ, ನೀನು ತಿರ್ಗಾ ನೀನೇನು ಮಾಡ್ತೀಯಾ, ನೀನು ಅಲ್ಲಿಗೆ ಓಡ್ತೀಯ ಅಂತ ಗೊತ್ತು. ಅದಕ್ಕೆ ಏನು ಮಾಡಿದ್ದಾರೆ, ನೀನು ತಿರುಗಿ ಬರಬೇಕಂತ ಕಾಯುತ್ತಾ ಇರೋ ಪ್ರಿಯ ದೇವರ ಮಕ್ಕಳೇ, ಅವನು ದೂರದಲ್ಲಿ ಬರುವುದು ತನ್ನ ಮಗನೆಂದು ತಿಳಿದು. ಹಾಗಾದರೆ ಯೋಚನೆ ಮಾಡಿ ನೋಡಿ, ನಾನು ಆಲೋಚನೆ ಮಾಡಿ ನೋಡುವುದು ಆವಾಗ ಉಂಟು. ಆಗಿನ ಕಾಲದಲ್ಲಿ ಮೇಲಂತಸ್ತು ಇತ್ತಾ ಇಲ್ಲ, ಫ್ಲೋರ್ಗಳು ಮನೆ ಕಟ್ಟಿದ್ರೆ ಗೊತ್ತಿಲ್ಲ. ಆ ದೂರದಲ್ಲಿ ಬರುವುದು ನನ್ನ ಮಗನೆಂದು ಅರಿತು ಆತನು ಓಡಿ ಹೋಗಿ ಏನು ಮಾಡ್ತಿದ್ದಾರೆ, ತನ್ನ ಮಗನನ್ನು ಅಪ್ಪಿಕೊಳ್ಳುತ್ತಿದ್ದಾರೆ. ತನ್ನ ಮಗನನ್ನು ಅಪ್ಪಿಕೊಂಡು ಆತನಿಗೆ ಅಂಗಿಗಳನ್ನು, ಅಲ್ಲಿರುವ ಕೆಲಸಗಾರರು ಎಲ್ಲವರನ್ನು ಕರೆದೇನು ಮಾಡ್ತಾರೆ, ಸಂತೋಷದಿಂದ ಹೇಳುತ್ತಿದ್ದಾರೆ. ಒಂದು ವೇಳೆ ಆಲೋಚನೆ ಮಾಡಿ ನೋಡ್ರಿ, ಇವಾಗ ಅವನು ಇನ್ನೂ ಬುದ್ಧಿನೇ ಬರ್ದಂಗೆ, ಇನ್ನೂ ಆತನಿಗೆ ತಿಳುವಳಿಕೆನೇ ಇಲ್ದನಿಗೆ ಅದೇ ಸ್ಥಳದಲ್ಲಿ ಕುಳಿತುಕೊಂಡಿದ್ರೆ ಈ ತಂದೆ ಪ್ರೀತಿನ ಪುನಃ ಅವನು ಅನುಭವಿಸಿಗೆ ಸಾಧ್ಯವಾಗಿತ್ತ? ನಾನು ಮಾಡಿದ್ದು ಸರಿ ಅಂತ ಅಲ್ಲೇ ಆಲೋಚನೆ ಮಾಡದೆ ಕೂತ್ಕೊಂಡು ಅಲ್ಲೇ ಇದ್ದಿದ್ದರೆ ಈ ತಂದೆ ಪ್ರೀತಿನ ಅಂತ ಕಳೆದುಕೊಳ್ಳುತ್ತಿದ್ದನು. ಪ್ರಿಯ ದೇವರ ಮಕ್ಕಳೇ, ಇವಾಗ ನಾವು ಇಲ್ಲಿ ಎರಡನೇ ಕಾರ್ಯ ತಿಳಿದುಕೊಳ್ಬೇಕಾದ ಕಾರ್ಯ ಏನಪ್ಪ ಅಂತ ಹೇಳಿದರೆ, ಆತನು ತಾನು ಮಾಡಿದ್ದ ಪಾಪವನ್ನು ಅರಿತುಕೊಂಡು ತನ್ನ ತಂದೆ ಬಳಿಗೆ ಬರುವಾಗ ಆ ತಂದೆ ಹೇಗೆ ಕಾದು ಕುಳಿತುಕೊಂಡಿದ್ದರೋ ಅದೇ ರೀತಿಯಾಗಿ ಇಂದು ನಮಗೋಸ್ಕರ ದೇವರು ಕಾಯುತ್ತಿದ್ದಾರೆ. ಪ್ರಿಯ ದೇವ ಮಕ್ಕಳೇ, ಹಾಲೆಲೂಯ. ನೀವು ದೇವರ ಆಲಯಕ್ಕೆ ಬರಬೇಕಾದ್ರೆ ನೀವು ನಂಬುತ್ತೀರೋ ಇಲ್ಲವೋ, ಅವರು ನಮಗಿಂತ ಮುಂಚಿತವಾಗಿ ಇಲ್ಲಿ ಬಂದಿದ್ದಾರೆ. ಎಂತಿಗೆ ಗೊತ್ತರ ಬರ್ತಾರೆ, ಎಂತಿಗೆ ಬರ್ತಾರೆ ಹೇಳಿ ನೋಡೋಣ, ಹೇಳಿ ಎಂತಿಗೆ ಬರ್ತಾರೆ ನೋಡೋಣ. ಕಳೆದ ವಾರವೆಲ್ಲ ನಮ್ಮ ಮಕ್ಕಳು ಏನು ಮಾಡಿದ್ದಾರೆ, ಎಷ್ಟೋ ಕಷ್ಟಪಟ್ಟಿದ್ದಾರೆ. ಅವ್ರನ್ನೇನು ಮಾಡ್ಬೇಕು, ನಾನು ಹೋಗ್ಬಿಟ್ಟು ಅವ್ರನ್ನ ಒಂದು ಆಧಾರಣೆ ಕೊಡಬೇಕು, ಅವ್ರ ಕಷ್ಟಗಳು ನನಗೆ ಕೇಳಬೇಕು ಅಂತ ಅವರು ಆಲ್ರೆಡಿ ಬಂದು ಇಲ್ಲಿ ಕುಳಿತುಕೊಂಡಿದ್ದಾರೆ. ನಾವು ಬಂದಿದ್ದೇವಾ? ಇಲ್ಲ ನಾವು ಆ ಮನಸ್ಸಿನಿಂದ ದೇವರ ಸಮ್ಮುಖದಲ್ಲಿ ಬರುತ್ತಿದ್ದೇವಾ? ಇಲ್ಲ ನಾನು ಬದುಕುತ್ತಿರೋ ಜೀವನವೇ ಸರಿ ಎಂದು ಬರುತ್ತಿದ್ದೇವಾ? ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ನಾವು ಬದುಕುತ್ತಿರುವುದು ಇನ್ನು ಸ್ವಲ್ಪ ಕಾಲ ಅಷ್ಟೇ. ಅತಿ ಬೇಗ ಅವರು ಬರಲಿಕ್ಕಿದ್ದಾರೆ. ಇನ್ನೂ ಹೀಗೆ ನಾನು ಮಾಡುತ್ತಿರೋದು ಸರಿಯೇ, ನನ್ನ ಆಲೋಚನೆ ಕರೆಕ್ಟು, ನಾನು ಮಾಡಿದ್ದು ಸರಿಯೇ, ನಾನು ಕರೆಕ್ಟ್, ನಾನು ಯಾರು ಹೇಳಿದ್ರು ಬದಲಾಗೋದಿಲ್ಲ ಅಂತ ಆಲೋಚನೆಯಲ್ಲಿ ಇದ್ದರೆ ಪ್ರಿಯ ದೇವ ಮಕ್ಕಳೇ, ಈತನು ಓಡಿ ಬಂದುಬಿಟ್ಟ. ಆದರೆ ನಾವು ಯಾರು ತಿರ್ಗಾಯರಿಯೋ ದೇವರ ಸಮ್ಮುಖದಲ್ಲಿ ಬರೋದಕ್ಕಾಗಿದ್ರೆ, ಈಗ ಈತನು ಬರುವುದನ್ನು ನೋಡಿ ಕಾಯ್ತಿದ್ದ ಆ ತಂದೆ ಏನು ಗೊತ್ತಾ ಮಾಡ್ತಾರೆ, ಆತನಿಗೊಂದು ಹೊತ್ತವನ್ನ ಶುದ್ಧ ಮಾಡ್ತಿದ್ದಾರೆ. ನನ್ನ ಮಗನು ಬಂದಿದ್ದಾನೆ, ಸಂತೋಷ. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ಇದನ್ನು ಹೇಳಬೇಕಾದ್ರೆ, ಪರಲೋಕದಲ್ಲಿ ಒಂದು ಪಾಪಿಯು ದೇವರ ಕಡೆಗೆ ತಿರುಗಬೇಕಾದ್ರೆ ಆಗುವಂಥ ಸಂತೋಷ ಯಾವುದಕ್ಕೆ ಒಪ್ಪಾಗಿ ತೋರಿಸಿದ್ದಾರೆ ಅಂತ ಹೇಳಿದರೆ, ತನ್ನ ಮಗನು ತನ್ನ ತಂದೆಯ ಬಳಿಗೆ ಬಂದಾಗ ಆ ತಂದೆಯು ಪಡುವಂಥ ಸಂತೋಷಕ್ಕೆ ಒಪ್ಪಾಗಿ ತೋರಿಸುತ್ತಿದ್ದಾರೆ. ಹಾಗಾದರೆ ಇವಾಗ ದೇವರ ಕಡೆಯಿಂದ ನಾವು ದೂರವಾಗಿ ಹೋಗಿರುವಂಥ ನಾವುಗಳು ದೇವರ ಕಡೆಗೆ ತಿರುಗಿಕೊಂಡರೆ ದೇವರು ಎಷ್ಟು ಸಂತೋಷ ಪಡುತ್ತಾರೆ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಎಲ್ಲಿ ಗೊತ್ತಾ ನಾವು ಮಾಡೋ ತಪ್ಪುಗಳು ಎಲ್ಲಿ ಗೊತ್ತಾ? ನಾವೆಲ್ಲ ಕ್ರೈಸ್ತನ ಅರಿತುಕೊಂಡಿದ್ದೇವೆ, ದೀಕ್ಷಾನ ಪಡೆದುಕೊಂಡಿದ್ದೇವೆ, ನಾವೆಲ್ಲ ಒಂದು ಸ್ಥಾನಕ್ಕೆ ಬಂದು ಕುಳಿತುಕೊಂಡು ನಾವು ಏನು ಮಾಡಿದ್ದೇವೆ, ನಾವು ವಿಶ್ವಾಸಿಗಳಿಗೆ ನಾವು. ಆದರೆ ಆ ವಿಶ್ವಾಸಿಗಳೆಂಬ ಒಂದು ಅಂಗಿಯನ್ನು ಇಟ್ಟುಕೊಂಡಿದ್ದೀವಿ, ಆದರೆ ನಾವು ಎಷ್ಟು ದೂರ ದೇವ್ರನ್ನ ಬಿಟ್ಟು ಹೋಗಿದ್ದೀವಿ ಅಂತ ನಮಗೇನು ಗೊತ್ತಿಲ್ಲ. ಹಲ್ಲೆಲೂಯ. ಪ್ರಿಯ ದೇವರ ಮಕ್ಕಳೇ, ಈ ಕನ್ಫ್ಯೂಷನ್ಸ್ ಎಲ್ಲ ಬೇಡ. ಈ ಏನು ಮಾಡೋದು, ತುಂಬ ಬಟ ಅಂತ ಮಾತನಾಡೋದು, ಕನ್ಫ್ಯೂಷನ್ಸು ಈ ಬೇಡ, ಅದೆಲ್ಲ ಬೇಡ. ಕುಳಿತುಕೊಳ್ಳಿ ದೇವ್ರ ಸಮ್ಮುಖದಲ್ಲಿ, ಅಪ್ಪ ನಾನು ನಿಮ್ಮನ್ನು ಬಿಟ್ಟು ಎಷ್ಟು ದೂರ ಬಂದಿದ್ದೇನೆ ದೇವರೇ, ನಾನು ನಿಮ್ಮನ್ನು ಬಿಟ್ಟು ಎಷ್ಟು ದೂರ ಬಂದಿದ್ದೆ ಅಂತ ಆಲೋಚನೆ ಮಾಡಿ ನೋಡಿ ನೋಡೋಣ. ಯಾರಾದರೂ ಆಲೋಚನೆ ಮಾಡಿ ನೋಡಿದ್ದೀರಾ, ಅಪ್ಪ ನಾನು ಎಷ್ಟು ದೇವ್ರನ್ನ ಬಿಟ್ಟು ದೂರ ಬಂದಿದ್ದೇನೆ, ನಾನು ನನ್ನ ತಂದೆಯ ಪ್ರೀತಿಯನ್ನು ಎಷ್ಟು ಕಳೆದುಕೊಂಡಿದ್ದೇನೆ ಅಂತ ಆಲೋಚನೆ ಮಾಡಿ ನೋಡಿದ್ದಾರೆ ಯಾವತ್ತಾದರೂ? ಈತನು ಆಲೋಚನೆ ಮಾಡಿ ನೋಡಿದ್ದ. ಹಲ್ಲೆಲೂಯ. ಆತನು ಪುನಃ ಬಂದಾಗ ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ಒಂದು 23ನೇ ವಾಕ್ಯ ಉಂಡನ. ಆಮೇನ್, ಹಲ್ಲೆಲೂಯ. ಈತನೇನಾಗಿದ್ದನು? ಸತ್ತು ಹೋಗಿದ್ದನು. ಈತನೇನಾಗಿದ್ದನು? ಪೋಲಿಯಾಗಿದ್ದನು. ಈತನೇನಾಗಿದ್ದನು? ದೇವರನ್ನು ಬಿಟ್ಟು ದೂರವಾಗಿ ಹೋಗಿದ್ದನು. ಪುನಃ ಏನು ಮಾಡಿದ್ದಾನೆ? ಬದುಕಿ ಬಂದಿದ್ದಾನೆ. ಪ್ರಿಯ ದೇವರ ಮಕ್ಕಳೇ, ದೇವರನ್ನು ನಮ್ಮ ಸ್ವಂತ ರಕ್ಷಕರಾಗಿ ನಾವು ಅಂಗೀಕರಿಸಿಕೊಂಡಿರುವುದು ಆತನು ಸುರಿಸಿದಂಥ ಆ ಉನ್ನತವಾದ ರಕ್ತವನ್ನು ವ್ಯರ್ಥ ಮಾಡಬೇಡಿ.
ದಯವಿಟ್ಟು ವ್ಯರ್ಥ ಮಾಡಬೇಡಿರಿ. ದೇವರ ಸಮ್ಮುಖದ ನಾವೆಲ್ಲರೂ ಕೂಡಿ ಬಂದಿದ್ದೆ ಪ್ರಿಯ ಮಕ್ಕಳೇ. ನಮಗೆ ಕೊಟ್ಟಲ್ಪಟ್ಟಿರುವಂಥ ಒಂದೇ ಒಂದು ಅವಕಾಶ ಈ ಲೋಕದಲ್ಲಿ ದೇವರಿಗೋಸ್ಕರ ಬದುಕೋದಕ್ಕಷ್ಟೇ. ಒಂದೇ ಒಂದು ಅವಕಾಶ ಇಷ್ಟ. ಇವಾಗ ಈ ಅವಕಾಶ ಕಳೆದುಕೊಂಡ್ರು ಅಂದರೆ ಇನ್ನು ಯಾವುದೇ ಅವಕಾಶ ನಮಗೆ ಪುನಃ ಹುಟ್ಟಿ ಬರೋಕ್ಕೆ ಸಾಧ್ಯನಾ? ಇಲ್ಲ, ಪುನಃ ಹುಟ್ಟು ಬಂದು ನಾನು ಫಸ್ಟಿಂದ ಜೀವಿಸ್ತೀನಿ. ದೇವರಿಗೋಸ್ಕರ ಬದುಕಬೇಕಾಗಿದೆ, ದೇವರಿಗೋಸ್ಕರ ನಿಲ್ಲಬೇಕಾಗಿರು. ದೇವರಿಗೆ ವಿರೋಧವಾಗಿ ಪಾಪ ಮಾಡದೆ, ಪರಲೋಕಕ್ಕೆ ವಿರೋಧವಾಗಿ ಪಾಪ ಮಾಡದೆ, ಆ ತಂದೆಯ ಪ್ರೀತಿಯೊಂದಿಗೆ ಬದುಕಬೇಕು ತುಂಬ ಅವಶ್ಯಕತೆ ಆಗಿದೆ. ಈತನು ಹೇಳುತ್ತಿದ್ದಾನೆ, ನನ್ನ ಮಗನೇನು ಮಾಡಿದ್ದಾನೆ, ಈತನು ಸತ್ತವನಾಗಿದ್ದನು ತಿರುಗಿ ಬದುಕಿ ಬಂದನು, ಪೋಲಿಯಾಗಿದ್ದನು ಸಿಕ್ಕಿದನು ಎಂದು ಹೇಳಿದರು. ಆಗ ಅವರೆಲ್ಲರೂ ಉಲ್ಲಾಸ ಪಡುವುದಕ್ಕೆ ತೊಡಗಿದರು. ದೊಡ್ಡ ಒಂದು ಆಲೋಚನೆ ನೋಡ್ರಿ ಪ್ರಿಯದ ಮಕ್ಕಳು. ಒಂದು ದೊಡ್ಡ ಮನೆ, ಆ ಮನೆಯಲ್ಲಿ ಎಷ್ಟು ಜನ, ಒಂದೇ ಒಂದು ವ್ಯಕ್ತಿ ಬಂದಿದ ತಕ್ಷಣ ಅಷ್ಟು ಜನ ಅಷ್ಟು ಖುಷಿಯಾಗಿದ್ದಾರೆ ಅಂತ ಹೇಳಿದ್ರೆ, ನಾವು ದೇವರ ಕಡೆಗೆ ತಿರುಗಿಕೊಂಡ್ರೆ ಎಷ್ಟು ಸಂತೋಷವಾಗಿರ್ತದೆ. ನಾವು ತಿರುಗಬೇಕಾದ್ರೆ ತುಂಬ ಅವಶ್ಯಕತೆ ಆಗಿದೆ. ದಯವಿಟ್ಟು ಈ ಲೋಕದ ಕಾರ್ಯಗಳಿಗೋಸ್ಕರ, ಈ ಲೋಕದ ವಿಷಯಗಳಿಗೋಸ್ಕರ ನಮ್ಮನ್ನು ನಾವು ದೇವರಿಂದ ದೂರ ಮಾಡಿಕೊಳ್ಳಬೇಡಿ. ದೇವರು ಅತಿ ಬೇಗನೆ ಬರಲಿಕ್ಕಿದ್ದಾರೆ ಪ್ರಿಯ ಮಕ್ಕಳೇ. ನಾವಿಲ್ಲಿ ಕುಳಿತುಕೊಂಡು ವ್ಯರ್ಥವಾಗಿ ಕಳೆದುಕೊಳ್ಳುತ್ತಿರೋ ಒಂದೊಂದು ನಿಮಿಷವು ನಾವು ಒಂದು ದಿವಸ ಏನು ಮಾಡಬೇಕಾಗಿದೆ, ಲೆಕ್ಕ ಕೊಡಬೇಕಾರೋ ಸಮಯ ಬಂದೇ ಬರ್ತದೆ. ನ್ಯಾಯ ತೀರ್ಪಿನಲ್ಲಿ ದೇವರು ಕೇಳ್ತಾರೆ, ನಾನು ನಿನಗೊಂದು ಆಲಯ ಕೊಟ್ಟನಲ್ಲ, ನಾನು ನಿನಗೊಂದು ಆಲಯ ಕೊಟ್ಟಿದ್ನಲ್ಲ, ನೀನೇನು ಮಾಡಿದೆ? ನಾನು ನಿನಗೆ ಆಲಯದಲ್ಲಿ ಆರಾಧನೆ ಮಾಡೋದಕ್ಕೆ ಸ್ಥಳ ಕೊಟ್ಟಿದ್ನಲ್ಲ, ನಾನು ನಿನಗೆ ಆಲಯದಲ್ಲಿ ಎಷ್ಟೋ ಅವಕಾಶಗಳನ್ನು ಕೊಟ್ಟಿದ್ನಲ್ಲ, ಏನು ಮಾಡಿದೆ ಅಂತ ಕೇಳಬೇಕಾದ್ರೆ ನಿಮ್ಮ ಉತ್ತರಗಳೇನಾಗಿರ್ತದೆ? ಇಲ್ಲ ದೇವರೇ ಅಪ್ಪ, ನಾನೇನು ಮಾಡಿಬಿಟ್ಟೆ, ಮರ್ತು ಬಿಟ್ಟೆ. ನನ್ನ ಕಮಿಟ್ಮೆಂಟು, ನನ್ನ ಕೆಲಸ ಕಾರ್ಯಗಳು, ನನ್ನ ಪರಿಸ್ಥಿತಿಗಳು, ನನ್ನ ಆಸೆಗಳು, ನನ್ನ ಆಕಾಂಕ್ಷೆಗಳು, ಇದನ್ನೆಲ್ಲ ದೇವರಿಗೆ ಹೇಳಿ ತಿಳಿಸಿ ಕಾರಣ ಕೊಟ್ಟು ದೇವರು ಇನ್ನೊಂದು ಅವಕಾಶ ಕೊಡ್ತಾರೆ ಅಂದ್ಕೊಂಡಿದ್ದೀರಾ? ಇಲ್ಲ ಪ್ರಿಯ ದೇವರ ಮಕ್ಕಳೇ, ಅವರು ಒಪ್ಪುವುದಿಲ್ಲ. ಇದುವೇ ಒಂದು ಅವಕಾಶವಾಗಿದೆ. ದೇವರ ಕಡೆಗೆ ತಿರುಗಿಕೊಂಡು ಬುದ್ಧಿಯನ್ನು ತಿಳಿದು, ಬುದ್ಧಿಯನ್ನು ಬರೆಸಿಕೊಂಡು, ಅಪ್ಪ ನಾನು ಮಾಡಿರುವುದು ತಪ್ಪೆಂದು ತಿಳಿದು, ಪ್ರಿಯ ದೇವರ ಮಕ್ಕಳ ದೇವರ ಪಂಕ್ತಿ, ನಾವು ತಿಂಗಳಿಗೆ ಒಂದು ಸಲ ಬಂದು ದೇವರ ಪಂಕ್ತಿಯಲ್ಲಿ ಕೂಡಿ ಆವತ್ತನ ಅವ್ರು ಅಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ಹಾಗೇ ನಾವು ಓದಬೇಕಾದ್ರೆ ನಮ್ಗೆ ಅರ್ಥ ಆಗುತ್ತೆ, ನಾವೆಷ್ಟು ದೇವರು ಬಿಟ್ಟು ದೂರವಾಗಿದ್ದೀವಿ. ಇಲ್ಲಿ ತನಕ ಬದುಕಿದ್ದೀನೋ ಸಾಕು. ಆತನ ಪರಿಸ್ಥಿತಿ ಆತನ ಬದಲಾಯಿಸ್ಕೊಂಡು ಬಂದ. ಇವಾಗ ಬದಲಾಯಿಸ್ಕೊಂಡು ಬರಬೇಕಾಗಿರೋದು ಯಾರು? ನಾವುಗಳು. ನಮ್ಮ ಮೇಲೆ ಒಂದು ಕರ್ತವ್ಯ ಇದೆ. ನಾವು ತಿರ್ಗಾ ಏನು ಮಾಡಬೇಕು? ದೇವರ ಸಮ್ಮುಖಕ್ಕೆ ಯಾವುದೇ ಕಾರ್ಯ ಆಗಿರಲಿ, ಈತನ ಬಗ್ಗೆ ಆಸ್ತಿಯಲ್ಲಿ ತಪ್ಪು ಮಾಡಿಕೊಂಡು, ಈತನ ಆಸ್ತಿಯಲ್ಲಿ ದೇವರಿಗೆ ವಿರೋಧ ಕಾರ್ಯ ಮಾಡ್ಕೊಳ್ಳೋದ, ನಾವು ಯಾವುದೇ ಕಾರ್ಯವಾಗಿರಲಿ, ನಮ್ಮ ಒಂದು ವೈಯಕ್ತಿಕ ಜೀವನದಾಗಲಿ ಯಾವುದೋ ಒಂದು ಕಾರ್ಯಗಳು ದೇವರು ಬಿಟ್ಟು ದೂರವಾಗಿದ್ದೀವ, ಎಲ್ಲವನ್ನೂ ದೂರ ಬಿಟ್ಟು ದೇವರಿಗೋಸ್ಕರ ತಿರ್ಗಾ ಹೊರಡಿ ಬರೋಣ ಪ್ರೀತಿ ಮಕ್ಕಳು. ದೇವರು ಆ ತಂದೆಯ ಪ್ರೀತಿ ಹೇಗೆ ತೋರಿಸಿ, ಆ ತಂದೆ ಹೇಗೆ ಅಷ್ಟು ಒಂದು ಔತಣವನ್ನು ಸಿದ್ಧ ಮಾಡಿದರು, ಅದೇ ರೀತಿಯಾಗಿ ನಮಗೋಸ್ಕರ ದೇವರು ಸಂತೋಷ ಪಡೋದಕ್ಕೆ ಕಾಯ್ತಿದ್ದಾರೆ. ಅವ್ರು ನಿಜವಾಗ್ಲೂ ದೇವರು ಕಾಯ್ತಿದ್ದಾರೆ. ಯಾವಾಗ ನನ್ನ ಮಗ ತಿರುಗಿ ಬರ್ತಾನೆ, ಯಾವಾಗ ನನ್ನ ಮಗಳು ತಿರುಗಿ ಬರ್ತಾರೆ ಅಂತ. ಬರಬೇಕಾಗಿರೋದು ಮಾತ್ರನೇ ಉಳಿದಿರೋದು. ನಾವು ದೇವರ ಸಮ್ಮುಖದಲ್ಲಿ ಕೂಡಿ ಬರಲಿಕ್ಕಿದ್ದೇವೆ. ದೇವರ ಪಂಕ್ತಿಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಮುಂಚಿತವಾಗಿ ನಮ್ಮನ್ನು ನಾವು ದೇವರ ಸಮ್ಮುಖದಲ್ಲಿ ಅರ್ಪಣಿಸಿ. ಅಪ್ಪ, ನಾನು ಇದರಲ್ಲೆಲ್ಲ ತುಂಬ ದೂರವಾಗಿದ್ದೀನಿ ಕಥನೆ, ನಾನು ವೇದ ವಾಕ್ಯ ಓದಲು ದೂರವಾಗಿದ್ದೀನಿ ಕರ್ತನೆಪ್ಪ, ಇಲ್ಲ ನಿಮ್ಮ ವಾಕ್ಯಕ್ಕೆ ಕಿವಿಗೊಡಲು ದೂರವಾಗಿದ್ದೀನಿ ಕರ್ತನೆ, ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಇರುವುದರಲ್ಲಿ ದೂರವಾಗಿದ್ದೀನಿ ಕರ್ತನೆ. ಯಾರು ಈ ಮಾತನ್ನು ಕೇಳಕೋಬೇಡಿ, ನೀವು ದೇವರು, ಇಷ್ಟು ಮಾತ್ರ. ಇಬ್ಬರ ಮಧ್ಯದಲ್ಲಿ ಇರುವಂಥ ಸಂಬಂಧದ ಬಗ್ಗೆ ಮಾತ್ರ ನೀವು ಮಾತ್ರ ಕೂತ್ಕೊಂಡು ಆಲೋಚನೆ ಮಾಡಿ ನೋಡ್ರಿ. ನಿಜವಾಗಲೂ ದೇವರು ನಿಮ್ಮೊಂದಿಗೆ ಮಾತನಾಡುವಾಗ. ಪ್ರಿಯ ದೇವರ ಮಕ್ಕಳೇ, ನಾವು ಕೊನೆಯ ಕಾಲದ ಜೀವಿಸಿದ ಅನೇಕ ಸಮಯ ನಾನು ಹೇಳಿದ್ದೇನೆ. ಬರುವ ಎಲ್ಲ ಸೇವಕರು ಹೇಳುತ್ತದೊಂದೇ ಮಾತೆ, ನಾವು ಜೀವಿಸುತ್ತಿರುವುದು ಕೊನೆಯ ಕಾಲವಾಗಿದೆ. ಅವರು ಬೇಗನೆ ಬರಲಿಕ್ಕಿದ್ದಾರೆ. ದಯವಿಟ್ಟು ಸಮಯಗಳನ್ನ ವ್ಯರ್ಥ ಮಾಡಬೇಡಿ, ನಿಮ್ಮ ಕಾಲಗಳನ್ನು ಹಾಳು ಮಾಡಬೇಡಿ. ನಾವೇನು ಮಾಡಬೇಕಾಗಿದೆ? ಇವಾಗ ದೇವರ ಕಡೆಗೆ ತಿರುಗಬೇಕಾಗಿರೋದು ಅವಶ್ಯಕತೆ ಆಗಿದೆ. ಎರಡನೇದು, ದೇವರು ಆತನ ಏನು ಮಾಡ್ತಾರೆ ಅಂತ ಹೇಳಿದರೆ, ಆತನ ತಂದೆಯ ಪ್ರೀತಿಯಾಗಿದೆ. ಅದೇ ನಾವು ಬಿಟ್ಟು ಹೋಗಬೇಕಾದ್ರೆ ಇದ್ದದ್ದು ಅದೇ ಪ್ರೀತಿಯಿಂದ ಇವಾಗಿನ ತನಕ ಅದೇ ರೀತಿಯಾಗಿ ಕಾಯ್ತಿದ್ದಾರೆ. ನಾವು ಯಾವಾಗ ಆದಿಯಲ್ಲಿ, ನಾವು ಅಂದರೆ ಆದಿಯಲ್ಲಿ ಅಂದರೆ ಆ ಆದಿಯಲ್ಲ, ನಮ್ಮ ಆದಿಯಲ್ಲಿ ಅಂದರೆ ನಾವು ದೇವರನ್ನು ತಿಳಿದುಕೊಳ್ಳುವ ಆ ದಿನದಲ್ಲಿ ನಾವು ದೇವರ ಪ್ರೀತಿನ ಹೇಗೆ ನೋಡಿದ್ದೀವೋ, ಇಲ್ಲಿ ತನಕ ಆ ಪ್ರೀತಿ ಹಾಗೇ ಇದೆ, ಬದಲಾಗಿಲ್ಲ. ಬದಲಾಗಿರೋದು ಯಾರು? ನಾವುಗಳು ಮಾತ್ರ. ಇವಾಗ ತಿರ್ಗಾ ಬದಲಾಗಬೇಕಾಗಿರೋ, ದೇವರ ಕಡೆ ತಿರುಗಬೇಕಾಗಿರೋದು ಯಾರು? ನಾವುಗಳು. ನಮ್ಮ ಮೇಲೆ ಬೀಳಲ್ಪಟ್ಟಂಥ ಕರ್ತವ್ಯವಾಗಿದೆ. ದೇವರು ಬದಲಾಗದೆ ಅದೇ ರೀತಿಯಾಗಿ ಕಾಯ್ತಿದ್ದಾರೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಮೊಣಕಾಲನ್ನು ಇದೆ ಮಕ್ಕಳೇ. ನಾವು ದೇವರ ಪಂಕ್ತಿಯಲ್ಲಿ ಪಾಲ್ಗೊಳ್ಳಲಿಕ್ಕಿದ್ದೇವೆ. ದಯವಿಟ್ಟು ಎಲ್ಲರೂ ಅವರವರ ಯಾರ ಬಗ್ಗೆನೂ ಆಲೋಚನೆ ಮಾಡಿದೆ, ಅವರವರ ವೈಯಕ್ತಿಕ ಜೀವನದಲ್ಲಿ ಕಾಣಲ್ಪಡುತ್ತಿರುವಂಥ ಕೊರತೆಗಳು, ಪರಲೋಕ ದೇವರಿಗೆ ವಿರೋಧವಾಗಿ ಮಾಡಿದಂಥ ಕಾರ್ಯಗಳು, ಇನ್ನೂ ದೇವರಿಗೆ ವಿರೋಧವಾಗಿ ನಿಂತಿರುವಂಥ ಪರಿಸ್ಥಿತಿಗಳು, ಎಲ್ಲವನ್ನು ದೇವರು
ನೋಡುತ್ತಿದ್ದಾರೆ ಪ್ರಿಯ ಮಕ್ಕಳು. ನಾವೇನಂತ ಮಾಡಬೇಕು, ನಮಗೆ ಬುದ್ಧಿ ಇವಾಗಲಾದರೂ ಬರಲೇಬೇಕು. ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದರೆ ದೇವರು ನಿಜವಾಗಲೂ ನಾವು ತಂದೆಯ ಒಂದು ಪ್ರೀತಿಯನ್ನು ಕಳೆದುಕೊಳ್ಳುವರಾಗಿದ್ದೇವೆ. ಎಲ್ಲರೂ ದೇವರ ಸಮ್ಮುಖದಲ್ಲಿ ಅರ್ಪಣಿಸೋಣ. ನಾವು ಎಲ್ಲರ ಬಾಯಿಗಳ ತೆರೆದು ಅಪ್ಪ ಹೌದು ಕರ್ತನೆಯಪ್ಪ, ಈ ದೇವರ ಪಂಕ್ತಿಯಲ್ಲಿ ಪಾಲ್ಗೊಳ್ಳೋದು ಮುಂಚಿತವಾಗಿ ನೀವು ಮಾಡಿರೋದು ಎಲ್ಲ ಪಾಪಗಳು ಅರಿಕೆ ಇಟ್ಟು, ಹೌದು ಕರ್ತನೆ ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮನ್ನು ದೂರವಾಗಿದ್ದೇನೆ ಕರ್ತನೆಪ್ಪ, ನಮ್ಮನ್ನು ಶುದ್ಧಿಗೊಳಿಸು ಕರ್ತೇವೆ. ಎಲ್ಲರೂ ಬಾಯಿಗಳನ್ನು ತೆರೆದು ಹೇಳೋಣ. ಎಲ್ಲರೂ ಈ ಮೌನವಾಗಿ ಇರೋದೇ ನಾನು ಬೇಡ ಅಂತ ಹೇಳೋದು. ನೀವು ದೇವರೊಂದಿಗೆ ಮಾತನಾಡೋದು. ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ನೋಡಿ ಅವ್ರು ಏನೇನ್ಬಿಡ್ತಾರೋ, ನಾನು ಬಾಯ್ತಾರೆ ಅವ್ರು ಏನು ಹೇಳ್ತಾರೋ ಅಂತ ನೋಡ್ಬೇನೆ. ಅಪ್ಪ ದೇವರಪ್ಪ, ನಮ್ಮನ್ನು ನಡೆಸುವಾತ ನೀನಾಗಿದ್ದಿ ಕರ್ತನೆಯಪ್ಪ. ಎಲ್ಲರೂ ಬಾಯಿಗಳತ್ತಿರೋ ದೇವರ ಸಮ್ಮುಖದಲ್ಲಿ ಅಪ್ಪ, ಈ ಪಾಪ ಎಷ್ಟೋ ಪಾಪದ ಕಾರ್ಯದಲ್ಲಿ ನಾನು ನಿಮ್ಮನ್ನು ದೂರವಾಗಿದ್ದೇನೆ ಕರ್ತಂತೇಳಿ ಎಲ್ಲರೂ ಬಾಯಿಗಳ ತೆರೆದಿ ಅರಕೆ ಮಾಡಿ ದೇವರ ಸಮ್ಮುಖ. ದಯವಿಟ್ಟು ಮೌನವಾಗಿರಬೇಡ್ರಿ ದೇವರ ಸಮ್ಮುಖ. ನೀವು ನಿಮ್ಮ ಕಾರ್ಯವನ್ನು ಅರಕೆ ಮಾಡೋಕ್ಕೆ ಇವತ್ತು ನೀವು ನಿಮ್ಮ ಕಾರ್ಯ ಅರಕೆ ಮಾಡಿರೋದ್ರೆ ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಕಾರ್ಯನ ದೇವರು ಒಂದು ಕಾರ್ಯದಲ್ಲಿ ಬೇರೊಬ್ಬರ ಮುಖಾಂತರ ನಿಮಗೆ ತೋರಿಸಬೇಕಾದ್ರೆ ನಿಮಗೆ ವೇದನೆ ಆಗಿರುತ್ತದೆ. ನಾನು ಪುನಃ ಹೇಳ್ತೇನೆ, ಕೇಳ್ಕೊಳ್ಳಿ. ನೀವು ಮಾಡಿರೋ ಕಾರ್ಯಗಳು, ನೀವು ಮಾಡಿರೋ ದೇವರ ಬಿಟ್ಟು ದೂರವಾಗಿರುವ ಕಾರ್ಯಗಳನ್ನ ನಿಮ್ಮ ಬಾಯಿಗಳನ್ನ ತೆರೆದು ನೀವು ಅರಿಕೆ ಮಾಡಿಲ್ಲ ಅಂತ ಹೇಳಿದರೆ ದೇವರು ಬೇರೊಬ್ಬರ ಮುಖಾಂತರವಾಗಿ ನಿಮಗೆ ತಿಳಿಸಬೇಕಾದ್ರೆ ನಿಮ್ಮ ಕೈಲಿ ಅದು ಸಹಿಸಿಕೊಳ್ಳೋದಕ್ಕಾಗೋದಿಲ್ಲ. ದಯವಿಟ್ಟು ಬಾಯಿಗಳನ್ನ ತೆರೆದು ದೇವರ ಸಮ್ಮುಖದಲ್ಲಪ್ಪ, ನಾನು ಈ ಕಾರ್ಯದೆಲ್ಲ ನಿಮ್ಮನ್ನು ಬಿಟ್ಟು ದೂರವಾಗಿದ್ದೀನಿ ಕತ್ತನೆ. ದೇವರೇ, ನಾನು ಇಂತಹ ಕಾರ್ಯದಲ್ಲಿ ನಿಮಗೆ ಬಿಟ್ಟು ದೂರವಾಗಿದ್ದೀನಿ ಕತ್ತಂದ್ರು, ನನ್ನನ್ನು ನಿಮ್ಮ ಕಡೆಗೆ ತಿರುಗಿಸುವಂತೆ ಕರ್ತನೆಪ್ಪ. ಅಪ್ಪ, ಬುದ್ಧಿ ಇಲ್ಲದವನ ಹಾಗೆ ಕರ್ತನೆಪ್ಪ, ನಿಮ್ಮನ್ನು ಬಿಟ್ಟು ದೂರವಾಗಿದ್ದಂತ ಅನುಭವಗಳು ಸಾಕು. ಎಷ್ಟೋ ವಿರೋಧವಾದ ಕಾರ್ಯವನ್ನು ಮಾಡಿದೆ ಕರ್ತನೆಪ್ಪ. ಪರಲೋಕ ರಾಜ್ಯಕ್ಕೆ ವಿರೋಧವಾಗಿ ದೇವರೇ ನಿಮಗೆ ವಿರೋಧವಾಗಿ ನಾನು ಮಾಡಿರೋ ಎಲ್ಲಾ ಪಾಪಗಳನ್ನು ಅಪ್ಪ ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸಮ್ಮುಖದಲ್ಲಿ ಅರ್ಪಣಿಸುತ್ತಿದ್ದೇನೆ ಎಂದು ಬಾಯಿಗಳ ತೆರೆದು ಅರ್ಪಣೆ ಮಾಡಿ ಅಪ್ಪ. ಸ್ತೋತ್ರ ಕರ್ತನೆ ಅಪ್ಪ, ಪರಿಶುದ್ಧನೇ ಅಪ್ಪ. ನೀನು ಅಪ್ಪ ಶುದ್ಧಿಗೊಳಿಸುವಂತ ದೇವರು ನೀನಾಗಿದೆ ಕರ್ತನೆ. ಓ ನಲ್ಲವರೇ ಮತ್ತು ನನ್ರಿ ಸ್ತೋತ್ರ ಸ್ತೋತ್ರ ರಾಜ. ಓ ಅಪ್ಪ, ಪ್ರಿಯ ದೇವರ ಮಕ್ಕಳೇ, ಆತನು ಕ್ಷಮಿಸುವಂತ ದೇವರಾಗಿದ್ದಾರೆ. ದಯವಿಟ್ಟು ನೀವುಗಳು ಬಾಯಿ ತೆರೆದು ಅರಕೆ ಮಾಡಬೇಕು. ಅಪ್ಪ ಅಂಡವರೇ, இந்த ஜனத்துவம் கரத்தில் அர்ப்பணிக்கிறோம். ஓ நல்லவரப்பா, பரிசுத்தரும் நன்றி ராஜ. ತೆರೆರಿ ಬಾಯಿಗಳನ್ನ ತೆರಿ, ಎಲ್ಲರೂ ಬಾಯಿಗಳನ್ನ ತೆರೆರಿ, ಬಾಯಿಗಳ ತೆರೆದು ಅರಿಕೆ ಮಾಡೋಣ. ಅಪ್ಪ, ನಾನು ಈ ಕಾರ್ಯದಲ್ಲಿ ಪಾಪ ಉಳ್ಳವನಾಗಿದ್ದೇನೆ ಅಪ್ಪ, ನಾನು ನಿಮ್ಮ ಮುಂದೆ ನಿಲ್ಲುವುದಕ್ಕೆ ಯೋಗ್ಯನಾಗಿಲ್ಲ ಪ್ರಿಯ ದೇವ. ಅಪ್ಪ, ನನ್ನನ್ನು ಪರಿಶುದ್ಧಗೊಳಿಸುತ್ತಾರೆ. ಆ ಕುಮಾರನು ಹೇಳುತ್ತಿದ್ದಾನೆ, ತಂದೆ ಅಪ್ಪ, ನಿನ್ನ ಮುಂದೆ ಮಗನೆನ್ನಿಸಿಕೊಳ್ಳುವ ಯೋಗ್ಯತೆ ನನಗಿಲ್ಲ. ಅರಿಕೆ ಮಾಡಿರಿ ಪ್ರಿಯ ದೇವರ ಮಕ್ಕಳೇ, ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿರಿ. ಇನ್ನೂ ಆ ಕೊಳಕು, ಆ ಕೊಚ್ಚೆಯಲ್ಲಿ ಜೀವಿಸುವಂತ ಜೀವನ ಸಾಕು ನಮಗೆ. ದೇವರ ಕಡೆಗೆ ತಿರುಗಬೇಕಾಗಿರೋದು ಅವಶ್ಯಕತೆ ಆಗಿದೆ. ಓ ನಲ್ಲವರೇ ಅಪ್ಪ, ಮಕ್ಕಳ ಪರಿಶುದ್ಧನೇ ಅಪ್ಪ, ಓ ಹಲ್ಲೆಲೂಯಾ, ಸ್ತೋತ್ರ 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 ಅಪ್ಪ. ಇವರಪ್ಪ ನಮ್ಮನ್ನು ಶುದ್ಧಿಗೊಳಿಸಿ ಪರಿಶುದ್ಧನೇ ಅಪ್ಪ. ಅಪ್ಪನಪ್ಪ ನಿಮ್ಮ ಕಡೆ ತಿರುಗುವಂತೆಪ್ಪ, ಪಾಪದ ಕೊಳಕು ಕೊಚ್ಚೆಯಲ್ಲಿ ಇಳಿದು ಅಪ್ಪ ನಾವು ಮರೆತು ಹೋಗಿರುವಂತ ಅನುಭವಗಳು ಸಾಕು ಕರ್ತನೆ. ದೇವರಪ್ಪ, ನಿಮ್ಮ ಕಡೆಗಪ್ಪ ತಂದೆ ಅಪ್ಪ, ನಿಮ್ಮ ಪ್ರೀತಿಗೆ ನೇರಾಗಿ ನಾವು ತಿರುಗಿಯಪ್ಪ, ನಿಮ್ಮ ಪ್ರೀತಿಯನ್ನು ಕಾಣುವಂತೆ ಅಪ್ಪ ತಂದೆ ಅಪ್ಪ, ನಾವು ಕರ್ತನೆಪ್ಪ ಆರಂಭದಲ್ಲಿ ಕಂಡಂತ ಅದೇ ಪ್ರೀತಿನು ಪುನಃ ನಿಮ್ಮ ಸಮ್ಮುಖದಲ್ಲಿ ಕಾಣುವಂತೆ ಅಪ್ಪ ನಾವು ಓಡೋಡಿ ಬರುವಂತೆ ಕರ್ತನೆಪ್ಪ. ಅಪ್ಪ, ಇಲ್ಲಿ ಮೊಣಕಾಲೂರಿರುವ ಪ್ರತಿಯೊಬ್ಬರು ಅಪ್ಪ ನಿಮ್ಮನ್ನು ಬಿಟ್ಟು ದೂರವಾಗಿರುವಂತ ಎಲ್ಲ ಅನುಭವದ ಕಾರ್ಯಗಳು ಯೇಸುವಿನ ನಾಮದಲ್ಲಿ ಕರ್ತನೆಪ್ಪ ಈ ದಿನದಲ್ಲಿ ಕರ್ತನೆಪ್ಪ ನೀನು ಬದಲಾಯಿಸಿಕೊಡಬೇಕು. ಯೇಸುவே, நீர் இவர்களின் மனதை திருப்புகிற தேவனாக இருக்கிற உமக்கு நன்றி ராஜா. அப்பா, இவர்கள் செய்த மீறுதலும் அக்கிரமங்களும் பாவங்களும் எல்லாவற்றையும்
ஆண்டவரே, உம்முடைய அன்பை விட்டு தூரமா இருக்கின்ற எல்லா அனுபவங்களையும் அப்பா நீரப்பா எடுத்து பரிசுத்தப்படுத்தும்படியாய் ஜெபிக்கிறோம். இவர்களப்பா உம்முடைய பிள்ளைகளப்பா. ஓ நன்றி ತಗಪ್ಪನೆ. ಪ್ರಿಯ ದೇವರ ಮಕ್ಕಳೇ, ದೇವರು ನಮ್ಮನ್ನು ಕಾಯುತ್ತಿದ್ದಾರೆ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವಿದೆಯೋ ಅಷ್ಟು ದೂರ ನಮ್ಮ ಪಾಪಗಳನ್ನು ದೂರ ಮಾಡೋದಕ್ಕೆ ಕಾಯುತ್ತಿದ್ದಾರೆ. ಒಂದೇ ಒಂದು ಕಾರ್ಯ, ನೀವು ಯಾವಾಗ ಅರ್ಪಣೆ ಮಾಡ್ತಿರುವಾಗ, ನೀವು ಯಾವಾಗ ದೇವರ ಸಮ್ಮುಖದಲ್ಲಿ ಅರ್ಪಣಿಸುತ್ತೀರೋ, ದೇವರು ಎಲ್ಲ ಪಾಪಗಳನ್ನು ದೂರ ಮಾಡೋದಕ್ಕೆ ಕಾಯುತ್ತಿದ್ದಾರೆ. ಆತನು ಶಕ್ತನಾಗಿದ್ದ, ಆತನು ಪರಿಶುದ್ಧನಾಗಿದ್ದಾರೆ. ಓ ಹಲ್ಲೆಲೂಯಾ. ಎಲ್ಲರೂ ನೊಂದಿಗೆ ಸೇರಿ ತಮಿಳು ಹಾಡೋಣ. மேற்குக்கும் கிழக்குக்கும் எவ்வளவு தூரமோ அத்தனை தூரமென் பாவம் நோக்கினே. மேற்குக்கும் கிழக்குக்கும் எவ்வளவு தூரமோ அத்தனை தூரமென் பாவம் அகற்றினே. அத்தனை தூரமென் பாவம் அகற்றினே. அத்தனை தூரமென் பாவம் அகற்றினே. தாய் மறந்தாலும் நீர் மறப்பதில்லையே, தந்தை வெறுத்தாலும் நீர் வெறுப்பதில்லையே. தாய் மறந்தாலும் நீர் மறப்பதில்லையே, தந்தை வெறுத்தாலும் நீர் வெறுப்பதில்லையே. அப்பா, இவர்கள் எல்லாவற்றை பாவம் மீறுதல் அக்கிரமங்களும் நீர் மேற்குக்கும் கிழக்குக்கும் எவ்வளவு தூரம் அத்தனை தூரம் பாவத்தை அகற்றும்படி அப்பா கரத்தில் எங்களை அர்ப்பணிக்கிறோம். பாதுகாத்துக்கொள்ளும். இயேசுவின் நாமத்தில் ஜெபிக்கிறோம் ஜீவனுள்ள பிதாவே, ஆமென்.